ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಥ್ ಬ್ರೋ. ಈ ಒಂದು ಸೆಷನ್ ಒಳಗಡೆ ನಾನು ಸೀಕ್ವೆನ್ಸ್ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರು ಈ ಒಂದು ವಿಡಿಯೋನ ರೆಫರ್ ಮಾಡ್ಬೋದು. ನಾನು ಪ್ರೀವಿಯಸ್ 2 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಕಮೆಂಟು ಕೂಡ ಮಾಡಿದ್ರು, ಸರ್ ನೆಕ್ಸ್ಟ್ ಚಾಪ್ಟರ್ಸ್ ಕೂಡ ಮಾಡ್ರಿ ಅಂತೇಳಿ. ಎಸ್, ನಾನು ಯಾವಾಗ ನನಗೆಲ್ಲ ಟೈಮ್ ಸಿಗುತ್ತೆ ಅವಾಗ ಡೆಫಿನೆಟ್ ಆಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. Okay, so let us begin with the sequences. So what do you mean by sequence? Sequence ಅಂತಂದ್ರೆ ಏನು? Sequence is an arrangement of numbers. It is an arrangement of numbers in a definite order according to a fixed rule. ಇಲ್ಲೊಂದು ಫಿಕ್ಸ್ಡ್ ರೂಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು 2, 4, 6, 8, 10. 2ಗೆ 2 ಆಡ್ ಮಾಡಿದಾಗ 4 ಬರುತ್ತೆ. ನೆಕ್ಸ್ಟ್ ಈ 4ಗೆ 2 ಆಡ್ ಮಾಡಿದ್ವಿ ಅಂತಂದ್ರೆ ಅವಾಗ 6 ಬರುತ್ತೆ. 6ಗೆ 2 ಆಡ್ ಮಾಡಿದ್ವಿ ಅಂತಂದ್ರೆ 8 ಬರುತ್ತೆ. ಆಮೇಲೆ 8ಗೆ 2 ಆಡ್ ಮಾಡಿದ್ವಿ ಅಂತಂದ್ರೆ we will get 10. ನೀವು ಈ ಸೀಕ್ವೆನ್ಸ್ ಒಳಗಡೆ ಯಾವುದೇ ನಂಬರ್ ತಗೊಂಡಿದ್ರು ಅಲ್ಲಿ ರೂಲ್ ಸೇಮ್ ಇರುತ್ತೆ. ಏನ್ ಮಾಡ್ಬೇಕು ಹೇಳ್ರಿ, ಪ್ರೀವಿಯಸ್ ಟರ್ಮ್ಗೆ 2 ಆಡ್ ಮಾಡ್ಬೇಕಾಗತ್ತೆ. ದೆನ್ ಓನ್ಲಿ we will get the next term. ಹಾಗಾದ್ರೆ ಈ ಏನಿವು ನಂಬರ್ಸ್ ಅದಾವಲ್ಲ, ಇವಕ್ಕೆ ನಾವ್ ಏನಂತ ಕರಿತೀವಿ? ಇವಕ್ಕೆ ಟರ್ಮ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಟರ್ಮ್ಸ್. ಯೂಶುವಲಿ T1, T2, T3 ಮತ್ತೆ TN, nth ಟರ್ಮ್ ಅನ್ನ TN ಇಂದ ಡಿನೋಟ್ ಮಾಡ್ತೀವಿ. ಎನ್ನೇ ಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 10th ಟರ್ಮ್ ಅಂತಂದ್ರೆ ಅದು n is equal to 10 ಆಗಿರುತ್ತೆ. 20th ಟರ್ಮ್ ಅಂದ್ರೆ n is equal to 20 ಆಗಿರುತ್ತೆ. ಓಕೆ, ನೆನ್ಪಿಡ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಇದು. ದೆನ್ ಕಮಿಂಗ್ ಟು ದ ಸೀರೀಸ್ ಅಂತಂದ್ರೆ ಏನು? ನನ್ನ ಏನ್ ಟರ್ಮ್ಸ್ ತಗೊಂಡಿದ್ದಲ್ಲ ಅಲ್ಲೇನಾದ್ರೂ ಕಾಮನ್ ರಿಪ್ಲೇಸ್ ಮಾಡಿ ಪ್ಲಸ್ ಇಂದ ಬರ್ದೆ ಅಂತ ಅನ್ಕೊಡಿ. ಅವಾಗ ಅದೇನಾಗುತ್ತೆ, ಸಮ್ ಆಫ್ ದಿ ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ ಈಸ್ ಕಾಲ್ಡ್ ಸೀರೀಸ್ ಅಂತ ಕರಿತೀವಿ ನಾವು. ಅದಕ್ಕೆ ಏನಂತ ಕರಿತೀವಿ? ಸೀರೀಸ್ ಅಂತ ಕರಿತೀವಿ. ಯೂಶುವಲಿ ಸಮ್ ಆಫ್ ದಿ ಟರ್ಮ್ಸ್ ಅನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ಈ ಸಿಗ್ಮಾ ಇಂದ ಡಿನೋಟ್ ಮಾಡ್ತೀವಿ. ಸಮೇಷನ್ ಅಂತ. ಸಮೇಷನ್ ಆಫ್ AK ವೇರ್ K ವೇರೀಸ್ ಫ್ರಾಮ್ 1 to n ಅಂತಂದ್ರೆ ಇದು ಯಾರು ಈಕ್ವಲ್ ಇರ್ತೈತಿ? A1, A2, A3, ಓಕೆ, ಅಥವಾ T1, T2, T3 ಅನ್ಬೋದು ನೀವು. ದೆನ್ ಸೋ ಆನ್ ಅಪ್ ಟು ಎಲ್ಲಿವರೆಗೂ ಹೋಗ್ಬೇಕ? nth ಟರ್ಮ್ ವರೆಗೂ ಹೋಗ್ಬೇಕು. ಇಲ್ಲಿ n is equals to ನೀವು ಏನಾದ್ರೂ 10 ತಗೊಂಡ್ರಿ ಅಂತಂದ್ರೆ we need to add only first 10 terms ಅಂತಂದ್ರೆ A1, A2, A3 so on up to 10th term ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಹೌದಾ? ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನೋಡ್ರಿ, ನೀವು ಸೀರೀಸ್ಗೆ ಒಂದು ಎಕ್ಸಾಂಪಲ್ ನೋಡ್ಬೋದು. 2 + 4 + 6 + 8 + 10 ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇದು ಎಂಟೈರ್ ಪ್ಯಾಟರ್ನ್ ಏನಂತ ಕರಿತೀವಿ ಅಂದ್ರೆ ಸೀರೀಸ್ ಅಂತ ಕರಿತೀವಿ. ನಾಟ್ ದ ಟೋಟಲ್ ಸಮ್, ಅದಲ್ಲ. ಈ 2 + 4 + 6 + 8 + 10 ನಾವು ಏನಂತ ಕರಿತೀವಿ? ಸೀರೀಸ್ ಅಂತ ಕರಿತೀವಿ. ನೆನ್ಬಿಟ್ಕೋಬೇಕು. ಎಸ್, ಡಿಫರೆನ್ಸ್ ಬಿಟ್ವೀನ್ ಸೀಕ್ವೆನ್ಸ್ ಅಂಡ್ ಸೀರೀಸ್ ನೀವು ಇಲ್ಲಿ ನೋಡ್ಬೋದು. ಸೀಕ್ವೆನ್ಸ್ ಅಂತಂದ್ರೆ ಏನು? ಅನ್ ಆರ್ಡರ್ಡ್ ಲಿಸ್ಟ್ ಆಫ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 1, 3, 5, 7 ಇದರೊಳಗ ಏನೋ ಅಡಿಷನ್ ಇರೋದಿಲ್ಲ. ಸೀರೀಸ್ ಅಂತಂದ್ರೆ ಸಮ್ ಆಫ್ ಅನ್ ಆರ್ಡರ್ಡ್ ಲಿಸ್ಟ್ ಆಫ್ ನಂಬರ್ಸ್. ಅಲ್ಲಿ ಕಾಮಾ ಇರೋದಿಲ್ಲ, ಇದೇನಿರುತ್ತೆ? ಪ್ಲಸ್ ಇರುತ್ತೆ. ನಿಮಗೆ ಕ್ವಶನ್ ಒಳಗಡೆ ಕೇಳಬಹುದು. ಓಕೆ, ಸೊ ಸೀಕ್ವೆನ್ಸ್ ಯೂಸಸ್ ಕಾಮಾಸ್, ಸೀರೀಸ್ ಯೂಸಸ್ ಪ್ಲಸ್ ಸೈನ್ಸ್ ಇನ್ ಬಿಟ್ವೀನ್ ದಿ ಟರ್ಮ್ಸ್. ದೆನ್ ಕಮಿಂಗ್ ಟು ದಿ ಫಸ್ಟ್ ಸೀಕ್ವೆನ್ಸ್, ಬಿಫೋರ್ ಐ ಸ್ಟಾರ್ಟ್ ವಿತ್ ದಿಸ್ ಅರಿಥಮೆಟಿಕ್ ಪ್ರೋಗ್ರೆಷನ್, ನಾನು ನಿಮ್ಗೆ ಇಲ್ಲೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಏನು ಅಂತಂದ್ರೆ, ಈ ಸೀಕ್ವೆನ್ಸ್ ಒಳಗಡೆ 2 ಟೈಪ್ ಆಫ್ ಸೀಕ್ವೆನ್ಸಸ್ ಬರ್ತಾವ. ಒಂದು ಫೈನೈಟ್ ಸೀಕ್ವೆನ್ಸ್ and the second one is infinite sequence. ಓಕೆ, ಹಂಗಾದ್ರೆ ಫೈನೈಟ್ ಅನ್ನೋ ವರ್ಡ್ ಅಲ್ಲೇ ಇದೆ ನಮ್ಗೆ. ಫೈನೈಟ್ ಅಂತಂದ್ರೆ ಏನು? If a sequence contains countable number of terms,
countable number of terms in it, then the corresponding sequence is called finite sequence. ಕೌಂಟ್ ಮಾಡ್ಲಿಕ್ಕೆ ಬರ್ತಾ ಇರ್ಬೇಕು. ಫಾರ್ ಎಕ್ಸಾಂಪಲ್ 1, 3, 5, 7, 9, 11 ಅಂತ ತಗೊಂಡಿದ್ದೀನಿ ನಾನು. ಇಲ್ಲಿ ಕೌಂಟ್ ಮಾಡಕ್ ಸಾಧ್ಯ ಇದೆ. ಒಂದೊಂದ್ಸಲ ಈ ರೀತಿನೂ ಕೊಟ್ಟಿರ್ತಾರೆ, ಸೊ ಆನ್ ಅಪ್ ಟು 21 ಅಂತ ಕೌಂಟ್ ಮಾಡಬಹುದು. ನಮಗೆ ಲಾಸ್ಟ್ ಟರ್ಮ್ ಮತ್ತು ಫಸ್ಟ್ ಟರ್ಮ್ ಕ್ಲಿಯರ್ ಆಗಿ ಕಾಣಿಸ್ತಾವೆ. ಸೊ ದಿಸ್ ಬಿಕಮ್ಸ್ finite sequence, whereas infinite sequence is a sequence which contains uncountable number of terms. Uncountable number of terms. ನಾವು ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಫೈನೈಟ್ ಸೀಕ್ವೆನ್ಸ್. ಫಾರ್ ಎಕ್ಸಾಂಪಲ್ 2, 4, 6, 8 ಸೋ ಆನ್ ಅಂತ ಬರದೆ ಅಂತ ಅನ್ಕೊಡ್ರಿ. ನಮಗೆ ಫಸ್ಟ್ ಟರ್ಮ್ ಮಾತ್ರ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿಲ್ಲ. ಇಟ್ ಕ್ಯಾನ್ ಬಿ ಎನಿ ಟರ್ಮ್. ಅದು 10th ಟರ್ಮ್ ಆಗಿರ್ಬೋದು, 11th ಟರ್ಮ್ ಆಗಿರ್ಬೋದು, nth ಟರ್ಮ್ ಆಗಿರ್ಬೋದು. ಲಾಸ್ಟ್ ಟರ್ಮ್ ಗೊತ್ತಿಲ್ಲ ನಮಗೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್? ಇನ್ಫೈನೈಟ್ ಸೀಕ್ವೆನ್ಸ್. ಸಿ, ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಯಾವ್ದು ಕರಿತೀವಿ ನಾವು? ಡೆಫಿನಿಷನ್ ನೋಡ್ರಿ ನೀವು ಇಲ್ಲಿ. A sequence in which the difference between two consecutive terms is always constant. ಅದು ಯಾವತ್ತು ಏನಾಗಿರ್ತೈತಿ? ಕಾನ್ಸ್ಟಂಟ್ ಆಗಿರ್ತದೆ. ನೀವು ಯಾವುದೇ ಟರ್ಮ್ಸ್ ತಗೊಳ್ರಿ ಒಂದು ಸೀಕ್ವೆನ್ಸ್ ಒಳಗಡೆ, ಅವೆರಡರದ್ದು ಡಿಫರೆನ್ಸ್ ತಗೊಂಡ್ರಿ ಅಂತಂದ್ರೆ ದಟ್ ಡಿಫರೆನ್ಸ್ ರಿಮೇನ್ಸ್ ಕಾನ್ಸ್ಟಂಟ್ ಥ್ರೂಔಟ್ ದಿ ಸೀಕ್ವೆನ್ಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಯೂಶುವಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇರಲಿ ಅಥವಾ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇರಲಿ ಅಥವಾ ಹಾರ್ಮೋನಿಕ್ ಪ್ರೋಗ್ರೆಷನ್ ಇರಲಿ, ಫಸ್ಟ್ ಟರ್ಮ್ ಅನ್ನ ನಾವು ಸ್ಮಾಲ್ ಲೆಟರ್ ಎ ಇಂದ ಡಿನೋಟ್ ಮಾಡ್ತೀವಿ. ಇವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಡಿ ಅನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫರೆನ್ಸ್ ಅಂತಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಆರ್ ಎಲ್ಸ್ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಆರ್ ಎಲ್ಸ್ nth ಟರ್ಮ್ ಮೈನಸ್ -1th ಟರ್ಮ್. ಅದದ್ದು ಡಿಫರೆನ್ಸ್ ಅಲ್ಲ, ಅದಕ್ಕೆ ಈಕ್ವಲ್ ಇರುತ್ತದೆ ಕಾಮನ್ ಡಿಫರೆನ್ಸ್. n is the number of terms. tn or an ಅಂತಾನು ಕೆಲವೊಂದ್ಸಲ ಡಿನೋಟ್ ಮಾಡ್ತಾರೆ. ಓಕೆ, ಬಿಟ್ಕೊಡ್ರಿ, an ಅಂತಾರ, ಆಮೇಲೆ ಏನಂತಾರ್ರಿ tn ಅಂತ ಡಿನೋಟ್ ಮಾಡ್ತಾರ. ಕೆಲವೊಂದ್ಸಲ pn ಅಂತ ಕೊಡ್ತಾರ್ರಿ, ಕೆಲವೊಂದ್ಸಲ qn ಅಂತ ಕೊಡ್ತಾರ. ಹೌದಾ? ಸೊ ಇವೆಲ್ಲ ಏನಂತಂದ್ರೆ nth ಟರ್ಮ್. sn ಅಂತಂದ್ರೆ ಸಮ್ ಆಫ್ n ಟರ್ಮ್ಸ್ ಅಂತ ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ಇವೆಲ್ಲ ನೋಟೇಶನ್ಸ್ ನಾವು ಯೂಸ್ ಮಾಡ್ತೀವಿ. ದೆನ್ ಜನರಲ್ ಫಾರ್ಮ್ ಆಫ್ AP ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ AP ಅದೇ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ a, a+d, a+2d. ಅಂದ್ರೆ ಈಗ ಇದಕ್ಕೆ ಡಿ ಆಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರ್ತದೆ. d+d ಏನಾಯ್ತು? 2d. ಇದಕ್ಕೆ ಡಿ ಆಡ್ ಮಾಡಿದೀವಿ ಅಂತಂದ್ರೆ ಈ ಟರ್ಮ್ ಏನಾದ್ರು ಡಿ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ನೆಕ್ಸ್ಟ್ ಟರ್ಮ್ a+3d. ಆ ರೀತಿ the sequence is obtained by what? The common adding the common difference to the corresponding terms. So for example ನೀವು ಇಲ್ಲಿ ನೋಡಬಹುದು, ಒಂದು ಎಕ್ಸಾಂಪಲ್ ಹೇಳ್ತಾನೆ ಕೇಳ್ರಿ. ಈಗ 4, 8, 12, 16 so on is an example of, ಇದು ಯಾರಿಗೆ ಎಕ್ಸಾಂಪಲ್? ಇದು ಇನ್ಫೈನೈಟ್ AP. ಇದು ಯಾಕ? ನಾನು ಇನ್ಫೈನೈಟ್ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಲಾಸ್ಟ್ ಟರ್ಮ್ ನಮ್ಗೆ ಕಾಣ್ತಾ ಇಲ್ಲ ಇಲ್ಲಿ ಒಳಗಡೆ. ಹೌದಾ? ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ AP. ಕಾಮನ್ ಡಿಫರೆನ್ಸ್ ಸೇಮ್ ಐತಿ. ಏನೈತಿ ಕಾಮನ್ ಡಿಫರೆನ್ಸ್? 8 ಒಳಗಡೆ 4 ಸಬ್ಟ್ರಾಕ್ಟ್ ಮಾಡ್ರಿ, ಯು ವಿಲ್ ಗೆಟ್ 4. 12 ಒಳಗಡೆ 8 ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 4. 16 minus 12 is what? Again 4. So the common difference is 4 throughout the sequence. So this is an example of an AP. Next, first term ಅಂತಂದ್ರೆ ಏನು? ಫಸ್ಟ್ ಟರ್ಮ್ ಅಂತಂದ್ರೆ ಸ್ಟಾರ್ಟಿಂಗ್ ಟರ್ಮ್ ಆಫ್ ದ ಸೀಕ್ವೆನ್ಸ್, ಪರ್ಟಿಕ್ಯುಲರ್ಲಿ ಇನ್ AP. ಕಾಮನ್ ಡಿಫರೆನ್ಸ್ ಅಂತಂದ್ರೆ ಯಾವ ರೀತಿ ಫೈಂಡ್ ಮಾಡ್ತೀವಿ? ನಾನು ಆಗ್ಲೇ ಹೇಳಿದೆ, ಡಿ ಇಂದ ಡಿನೋಟ್ ಮಾಡ್ತೀವಿ. ಅದು ಯಾರಿಗೆ ಈಕ್ವಲ್ ಇರ್ತೈತೆ ಅಂದ್ರೆ tn - tn - 1. ಏನ್ tn ಅಂದ್ರೆ? tn ಅಂದ್ರೆ ಲಾಸ್ಟ್ ಟರ್ಮ್ ಇರ್ತೈತಿ, nth ಟರ್ಮ್ ಅಂತ ಅನ್ಕೊಳ್ಳಿ. ಅದ್ರ ಹಿಂದಿನ ಟರ್ಮ್ ಯಾವ್ದು ಇರ್ತೈತಿ? tn - 1 ಇರ್ತೈತಿ. ಅದ್ರ ಹಿಂದಿನ ಟರ್ಮ್ ಯಾವ್ದು ಇರ್ತೈತಿ? tn - 2 ಇರ್ತೈತಿ. ಅದ್ರ ಹಿಂದಿನ ಟರ್ಮ್ ಯಾವ್ದು ಇರ್ತೈತಿ? tn - 3 ಇರ್ತೈತಿ. ಹೌದಾ? ಸೊ ನೀವು tn - 1 ತಗೊಂಡ್ರು ಅದು ಡಿ ಗೆ ಈಕ್ವಲ್ ಇರ್ತೈತಿ,
ಟಿ ಎನ್ ಮೈನಸ್ ಒನ್ ಮೈನಸ್ ಟಿ ಎನ್ ಮೈನಸ್ ಟೂ ಅಂತಂದ್ರೂ ಅದು ಡಿಗೆ ಈಕ್ವಲ್ ಇರುತ್ತೆ. ಟಿ ಎನ್ ಮೈನಸ್ ಟೂ ಮೈನಸ್ ಟಿ ಎನ್ ಮೈನಸ್ ತ್ರೀ ಅಂತಂದ್ರೂ ಅದು ಕೂಡ ಡಿಗೆ ಈಕ್ವಲ್ ಇರುತ್ತೆ. ನೆನ್ಪಿಟ್ಕೋಬೇಕು. ಈ ಫಾರ್ಮುಲಾನ ನೀವು ಬಾಯಟ್ ಹಾಕುವ ಅವಶ್ಯಕತೆ ಇಲ್ಲ. ಒಂದು ಟರ್ಮ್ ಅದ್ರ ಹಿಂದಿನ ಟರ್ಮ್ ಒಳಗಡೆ ಒಂದು ಟರ್ಮ್ ಒಳಗಡೆ ಅದ್ರ ಹಿಂದಿನ ಟರ್ಮ್ ಏನಾದ್ರು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ ಬಿಹೇವಿಯರ್ ಏನಂತಂದ್ರೆ ಇಲ್ಲಿ ನೆನಪಿಟ್ಕೊಡ್ರಿ ಯಾವ ರೀತಿ ಅಂತ ಹೇಳಿ. ಇನ್ಕ್ರೀಸಿಂಗ್ ಎ ಪಿ ಯಾವಾಗ ಆಗ್ತೈತಿ ಮತ್ತೆ ಡಿಕ್ರೀಸಿಂಗ್ ಯಾವಾಗ ಆಗ್ತೈತಿ ಅಂತ ಹೇಳಿ. ಡಿ ಪಾಸಿಟಿವ್ ಇತ್ತಂತಂದ್ರೆ ಡಿ ಗ್ರೇಟರ್ ದನ್ 0 ಅಂತಂದ್ರೆ ಏನ್ ಹೇಳ್ರಿ ಪಾಸಿಟಿವ್. ಎನಿ ನಂಬರ್ ವಿಚ್ ಇಸ್ ಗ್ರೇಟರ್ ದನ್ 0 ಇಸ್ ಆಲ್ವೇಸ್ ಎ ಪಾಸಿಟಿವ್ ನಂಬರ್. ನೆನ್ಪಿಟ್ಕೊಡ್ರಿ. ಸೊ ಡಿ ಗ್ರೇಟರ್ ದನ್ 0 ಅಂತಂದ್ರೆ ಎ ಪಿ ಕರೆಸ್ಪಾಂಡಿಂಗ್ ಎ ಪಿ ಏನಾಗಿರ್ತದೆ ಅವಾಗ ಇನ್ಕ್ರೀಸಿಂಗ್ ಎ ಪಿ ಆಗಿರ್ತದೆ. ಹೌದಾ? ಅದ ಒಂದ್ ವೇಳೆ ಡಿ ಏನಾದ್ರೂ ನೆಗೆಟಿವ್ ಇತ್ತು ಅಂತಂದ್ರೆ ಕರೆಸ್ಪಾಂಡಿಂಗ್ ಎ ಪಿ ಏನಾಗಿರ್ತತಿ ಡಿಕ್ರೀಸಿಂಗ್ ಎ ಪಿ ಆಗಿರ್ತತಿ. ಏನಾಗಿರ್ತತಿ ಡಿಕ್ರೀಸಿಂಗ್ ಎ ಪಿ ಆಗಿರ್ತತಿ. ನಿಮ್ಗೆಲ್ಲೋ ಒಂದ್ ಕಡೆ ಕ್ವಶನ್ ಒಳಗಡೆ ಕೊಡಬಹುದು ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಎ ಪಿ ಡಿಕ್ರೀಸಿಂಗ್ ಎ ಪಿ ಅಂದ್ಕೂಲೆ ಪಟ್ನ ನಿಮ್ ತಲೆ ಒಳಗೆ ಬರ್ಬೇಕು. ಇದ್ರೊಳಗಡೆ ಇನ್ಕ್ರೀಸಿಂಗ್ ಅಂತ ಕೊಟ್ಟಾನಂದ್ರೆ ಡಿ ಪಾಸಿಟಿವ್ ಐತಪ್ಪ, ಡಿಕ್ರೀಸಿಂಗ್ ಎ ಪಿ ಅಂತ ಕೊಟ್ಟಾನಂತಂದ್ರೆ ಡಿ ನೆಗೆಟಿವ್ ಐತಿ. ಈ ರೀತಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಡಿ ಒಂದ್ ವೇಳೆ 0 ಇತ್ತು ಅಂತಂದ್ರೆ ಅವಾಗ ಏನಾಗ್ತತಿ ಆಲ್ ಟರ್ಮ್ಸ್ ಆರ್ ಈಕ್ವಲ್ 100% ರೀ. ಡಿ ಏನಾಗಿರ್ತದೆ 0 ಕಾಮನ್ ಡಿಫರೆನ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 2,2,2,2,2 ನೀವು ಎಷ್ಟು ಟೈಮ್ಸ್ ಆದ್ರೂ ಬರೀರಿ ಕಾಮನ್ ಡಿಫರೆನ್ಸ್ ಏನೈತದೆ 0 ಐತಿ. ಸೊ ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಎ ಪಿ. ನೆನ್ಪಿಟ್ಕೊಡ್ರಿ ಡಿ ಕ್ಯಾನ್ ಬಿ ಈಕ್ವಲ್ ಟು 0. ಡಿ ಪಾಸಿಟಿವ್ ಆಗಿರ್ಬೋದು, ಡಿ ನೆಗೆಟಿವ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಈಕ್ವಲ್ ಟು 0 ಆಲ್ಸೋ. ಓಕೆ, ನೆಕ್ಸ್ಟ್. ಸೊ ಹಂಗಂದ್ರೆ ಒಂದಿಷ್ಟು ಲಿಸ್ಟ್ ಆಫ್ ಫಾರ್ಮುಲಾ ನೀವು ನೋಡ್ಬೋದು ಇಲ್ಲಿ. ಇದನ್ನ ನೋಟ್ ಡೌನ್ ಮಾಡ್ಕೋಬೇಕು ಎಲ್ಲರೂ ಕಂಪಲ್ಸರಿ. nth ಟರ್ಮ್ ಫೈಂಡ್ ಮಾಡ್ಲಿಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೇವೆ. nth ಟರ್ಮ್ ಟಿ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಟಿ ಎನ್ ಅಂತ ಅನ್ಬೋದು, ಎ ಎನ್ ಅಂತಾನು ಅನ್ಬೋದು. ಡಿ ಅನ್ನು ಫೈಂಡ್ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳಿದೆ ಈ ರೀತಿ T2 ಮೈನಸ್ T1 ತಗೊಳ್ರಿ, T3 ಮೈನಸ್ T2 ತಗೊಳ್ರಿ. ಹೌದಾ? ನೆಕ್ಸ್ಟ್ ಎ ಯಾರಿಗೆ ಈಕ್ವಲ್ ಆಗ್ತೈತಿ ಹಂಗಾದ್ರೆ ಇದನ್ನ ನೆನ್ಪಿಟ್ಕೊಡ್ರಿ. ಈ ಫಾರ್ಮುಲಾ ಎ ಯಾರಿಗೆ ಈಕ್ವಲ್ ಆಗ್ತೈತಿ ಟಿ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತೈತಿ. ಎಲ್ಲಿಂದ ಬಂತಿದು ಈ ಫಾರ್ಮುಲಾದಿಂದ ಬಂದದ್ದು. ಈಗ ನನಗೆ ಎ ಬೇಕಾಗಿತ್ತು ಈ ಫಾರ್ಮುಲಾ ಒಳಗಡೆ, ಎ ಅಷ್ಟೇ ಬೇಕಾಗಿತ್ತು. ಎ ಆಸ್ ಇಟ್ ಈಸ್ ಇಡ್ತೇನ್ರಿ ನಾನು. ಎ ಇಲ್ಲೇ ಇಟ್ಟು ಈ ಟರ್ಮ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಅವಾಗ ಟಿ ಎನ್ ಮೈನಸ್ ಒನ್ ಇಂಟು ಡಿ. ಇದೇನು ಫಾರ್ಮುಲಾ ಬಾಯಟ್ ಹಾಕುವ ಅವಶ್ಯಕತೆ ಇಲ್ಲ. ದಿಸ್ ಫಾರ್ಮುಲಾ ಇಸ್ ಡಿರೈವ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೆನ್ಪಿಟ್ಕೊಡ್ರಿ, ಟು ಫೈಂಡ್ ವಿಚ್ ಟರ್ಮ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ. ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ ನಿಮಗೆ, ಅವಾಗ ಯಾವ ಟರ್ಮ್ ಅದಕ್ಕೆ ಈಕ್ವಲ್ ಐತಿ ಅಂತ ಕೇಳ್ತಾರೆ. ಆ ಟೈಮ್ ಒಳಗೆ ನಾವೇನ್ ಮಾಡ್ಬೇಕು ಇಲ್ಲಿ ಸೆಟ್ ಟಿ ಎನ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಅಂಡ್ ಸಾಲ್ವ್ ಫಾರ್ ಎನ್. ಇದು ಬಹಳ ಇಂಪಾರ್ಟೆಂಟ್. ಬಹಳ ಜನಕ್ಕೆ ಇಲ್ಲಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್ ನ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅದೇನು ಇಂಗ್ಲಿಷ್ ಲ್ಯಾಂಗ್ವೇಜ್ ನಾಗ ಕೊಟ್ಟಿರ್ತಾರಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಮಾಡೋದನ್ನೇ ತುಂಬಾ ಕಷ್ಟದ ಕೆಲಸ ಆಗುತ್ತೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ. ಸೊ ಅದಕ್ಕೆ ನಿಮ್ಗೋಸ್ಕರ ಇಲ್ಲೊಂದು ನೋಟ್ ಅಂತ ಕೊಟ್ಟಿದ್ದೀನಿ. ಯು ಶುಡ್ ನೋಟ್ ಡೌನ್ ದಿಸ್ ಪಾಯಿಂಟ್. ಇದನ್ನೆಲ್ಲ ನೀವು ಸಾಧ್ಯ ಆದಷ್ಟು ನಿಮ್ಮ ಸ್ಟೈಲ್ ಒಳಗಡೆ ಬರ್ಕೊಡ್ರಿ. ದೆನ್ ಕಮಿಂಗ್ ಟು ದ ಸಮ್ ಆಫ್ ಟರ್ಮ್ಸ್ ಫಾರ್ಮುಲಾ. ನನಗೆ ಒಂದಿಷ್ಟು ಟರ್ಮ್ಸ್ ಅದಾವ ಅಂತ ಹೇಳಿ ತಿಳ್ಕೊಡ್ರಿ. ಈಗ ಫಾರ್ ಎಕ್ಸಾಂಪಲ್ 1, 3, 5, 7 ಸೋ ಆನ್ ಅಪ್ ಟು ಒಂದು 20 ಟರ್ಮ್ಸ್ ಅದಾವ ಅಂತ ಹೇಳಿ ತಿಳ್ಕೊಡ್ರಿ. ಈ ಒಂದು ಎ ಪಿ ಒಳಗಡೆ ಇದೊಂದು ಎ ಪಿ ಹೌದು ಅಲ್ಲೋ ಕಾಮನ್ ಡಿಫರೆನ್ಸ್ ಸೇಮ್ ಐತಿ 2 ಐತಿ. ಸೊ ಅದೊಂದು ಎ ಪಿ ಆಗುತ್ತೆ. ಈ ಎ ಪಿ ಒಳಗಡೆ ಎಷ್ಟು ಟರ್ಮ್ಸ್ ಅದಾವ್ರಿ 20 ಟರ್ಮ್ಸ್ ಅದಾವ. ನನಗೆ 20 ಟರ್ಮ್ಸ್ನು ಆ್ಯಡ್ ಮಾಡಿದಾಗ ಸಮ್ ಬೇಕಾಗಿತ್ತು. ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಮಲ್ಟಿಪ್ಲೈಡ್ ಬೈ ಡಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಇದ್ರೊಳಗಡೆ 20 ಟರ್ಮ್ಸ್ ಅದಾವ 20 ಯೂಸ್ ಮಾಡ್ತೀವಿ. ಎ ಅಂತಂದ್ರೆ ಫಸ್ಟ್ ಟರ್ಮ್, ಅದು ಇಲ್ಲಿ ಕಾಣಿಸುತ್ತೆ ನಮ್ಗೆ ಕ್ಲಿಯರ್ ಆಗಿ. ಎನ್ ಮೈನಸ್ 1 ಅಂತಂದ್ರೆ ಇಲ್ಲಿ ಏನ್ ಬರ್ದಿರ್ತಿರಲ್ಲ ಅದಕ್ಕಿಂತ ಒಂದು ಕಡಿಮೆ ಬರೀದು ಡಿ ಇಂದ ಮಲ್ಟಿಪ್ಲೈ ಮಾಡ್ಬಿಡುದು. ಡಿ ಅಂತಂದ್ರೆ ಕಾಮನ್ ಡಿಫರೆನ್ಸ್. ಇನ್ನ ಇನ್ನೊಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಎ ಪಿ ಒಳಗಡೆ. 2 ಫಾರ್ಮುಲಾ ಅದಾವ ಎಸ್ ಎನ್ ಗೆ. ಒಂದ್ ವೇಳೆ ಡೈರೆಕ್ಟ್ ನಮ್ಗೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಎರಡೂ ಗೊತ್ತದಾವ ಅಂತ ಹೇಳ್ತೀವಿ ಕೊಡ್ರಿ. ಆ ಟೈಮ್ ಒಳಗಡೆ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ಎ ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಎಲ್ ಅಂತಂದ್ರೆ ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಎರಡೂ ಆಡ್ ಮಾಡ್ರಿ.
ಅದಕ್ಕೆ n ಇಂದ ಮಲ್ಟಿಪ್ಲೈ ಮಾಡ್ರಿ, ಡಿವೈಡ್ ಬೈ 2 ಮಾಡ್ರಿ. ಈ ರೀತಿ ನೆನ್ಪಿಟ್ಕೋಬೇಕು ನೀವು. ದೆನ್ ಅರಿಥ್ಮೆಟಿಕ್ ಮೀನ್ ಆಫ್ ಎನಿ ಟೂ ನಂಬರ್ಸ್ ಎ ಅಂಡ್ ಬಿ. ಎ ಮತ್ತೆ ಬಿ ಅಂತ ಎರಡು ನಂಬರ್ಸ್ ಅದಾವ ಅಂತ ಹೇಳ್ತಿ ಕೊಡ್ರಿ. ಇದ್ರ ನಡಬರ್ಕ ಒಂದ ಎ ಎಂ ಅಂತ ಹೇಳಿ ಇರ್ತದೆ. ಅದಕ್ಕೆ ಅರಿಥ್ಮೆಟಿಕ್ ಮೀನ್ ಅಂತ ಕರಿತೀವಿ ನಾವು. ಅದು ಬೇಕಾಗಿತ್ತು ಅಂತಂದ್ರೆ ವಿ ವಿಲ್ ಆಲ್ವೇಸ್ ಯೂಸ್ ಫಾರ್ಮುಲಾ ಎ ಎಂ ಇಸ್ ಈಕ್ವಲ್ಸ್ ಟು, ನೆನ್ಪಿಟ್ಕೊಡ್ರಿ, ಎರಡೂ ನಂಬರ್ಸ್ ನ ಆಡ್ ಮಾಡ್ರಿ. ಯಾರ ನಡ್ಬರ್ಕ ನಮಗೆ ಅರಿಥ್ಮೆಟಿಕ್ ಮೀನ್ ಬೇಕಾಗಿತ್ತಲ್ಲ ಆ ಎರಡೂ ನಂಬರ್ಸ್ ನ ಆಡ್ ಮಾಡ್ರಿ, ಡಿವೈಡ್ ಬೈ 2 ಮಾಡ್ರಿ. ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಅರಿಥ್ಮೆಟಿಕ್ ಮೀನ್. ಓಕೆ, ದೆನ್ ಒಂದಿಷ್ಟು ಶಾರ್ಟ್ಕಟ್ಸ್ ನೀವು ನೆನ್ಪಿಟ್ಕೋಬೇಕಿಲ್ಲಿ. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಈಗ 1 + 2 + 3 + ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದ್ರಿ. ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ನಡವರ್ಕಿನ ಮೊತ್ತ ಅಂತ ಕೇಳ್ತಾರೆ ನೀವು. ಹೌದಾ, ನಡುವಿನ ಮೊತ್ತ ಅಂತ ಕೇಳ್ತಾರೆ. ಮೊದಲ 50 ಅಂತಂದಾಗ ನಾವು ಎನ್ ಎಷ್ಟು ತಗೋಬೇಕಾಗ್ತೈತೆ? ಅವಾಗ 50 ತಗೋಬೇಕಾಗ್ತದೆ. ಮೊದಲ 60 ಫಸ್ಟ್ 60 ಟರ್ಮ್ಸ್ ಅಂತ ಕೇಳಿದ್ರು ಅಂತಂದ್ರೆ ಅವಾಗ 60 ತಗೋಬೇಕಾಗುತ್ತೆ. ಎನ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? ಡೈರೆಕ್ಟ್ ಆಗಿ ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡ್ ಬೈ 2. ಈಗ ಮೊದಲ 50 ಅಂತ ಕೇಳ್ಯಾರ ಅಂತ ಹೇಳ್ತಿ ಕೊಡ್ರಿ. 50 ಬರೀರಿ, ಅದಕ್ಕೆ ಒಂದು ಹೆಚ್ಚು ಮಾಡ್ರಿ, ಡಿವೈಡ್ ಬೈ 2 ಮಾಡಿ. ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಸಾಲ್ವ್ ಮಾಡಿ. ನೆಕ್ಸ್ಟ್ ನಿಮಗೇನ್ ಮಾಡ್ತಾನಂತಂದ್ರೆ ಕ್ವಶನ್ ಒಳಗಡೆ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ಎ ಪಿ ಅಂತ ಕೊಡ್ತಾರೆ. ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂದ ತಕ್ಷಣ ನಿಮಗೆ ಫ್ಲಾಶ್ ಆಗ್ಬೇಕು. ಆಂಗಲ್ಸ್ ಅಂತಂದ್ರೆ ಟ್ರಯಾಂಗಲ್ ಒಳಗಡೆ 3 ಆಂಗಲ್ಸ್ ಇರ್ತವೆ. ಸೊ 3 ಟರ್ಮ್ಸ್ ಆಫ್ ಎನ್ ಎ ಪಿ ಏನಾದರೂ ನಿಮ್ಗೆ ಕನ್ಸಿಡರೇಷನ್ ಅಂತ ಬಂದಾಗ ಅವಾಗ ವಿ ಶುಡ್ ಆಲ್ವೇಸ್ ಕನ್ಸಿಡರ್ ಎ ಮೈನಸ್ ಡಿ, ಎ ಅಂಡ್ ಎ ಪ್ಲಸ್ ಡಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 3 ಟರ್ಮ್ಸ್ ಅಂತ ಏನಾದ್ರು ಅಲ್ಲಿ ಇತ್ತು ಅಂತಂದ್ರೆ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆಗಿರ್ಬೋದು, ಅಥವಾ ಮತ್ತೊಂದು ಏನೋ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ ನಡಬರ್ಕಿಂದ ಒಂದಿಷ್ಟು ಏನೋ ರಿಲೇಷನ್ ಕೊಟ್ಟಿರ್ತಾನೆ ನಿಮ್ಗೆ. ಹೌದಾ, ಆ ಸಮಯದೊಳಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದ ಸಮ್ ಆಫ್ ಟರ್ಮ್ಸ್ equidistant from the beginning and end is always constant. Sum of terms equidistant from the beginning ಇಲ್ಲಿ ಬರ ತೋರಿಸ್ತ ನೋಡ್ರಿ. ನಾನೀಗ ಫಾರ್ ಎಕ್ಸಾಂಪಲ್ 2, 4, 6, 8, 10, 12, 14 ಅಂತ ಬರ್ತೀನಿ ನಾನೀಗ. ಫಸ್ಟ್ ಟರ್ಮ್ ಎ, ಲಾಸ್ಟ್ ಟರ್ಮ್ ಇವು ಈಕ್ವಿ ಡಿಸ್ಟೆಂಟ್ನೇ ಆಗದವು. ಹೌದಾ, ಇವೆರಡು ಆಡ್ ಮಾಡ್ತೀರಿ, ಎಷ್ಟು ಬರ್ತೈತಿ? 14 + 2 ಅಂತಂದ್ರೆ 16 ಬಂತು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು, ಇವೆರಡು ಟರ್ಮ್ಸ್ ನೋಡಿ, 4 ಜೊತೆಗೆ 12 ಆಡ್ ಮಾಡ್ರಿ ಮತ್ತೆ. ದೆನ್ ವಾಟ್ ಈಸ್ 4 + 12 ಅಗೇನ್? ದಟ್ ಈಸ್ ಆಲ್ಸೋ 16. ಇನ್ನೊಂದು ನಂಬರ್ ತಗೊಳ್ರಿ, ಈಕ್ವಿ ಡಿಸ್ಟೆಂಟ್ ಇರ್ಬೇಕು ಅವು. 6 ಅನ್ನ ಯಾರ ಜೊತೆಗೆ ಆಡ್ ಮಾಡ್ತೀರಿ? 10 ಆಡ್ ಮಾಡ್ತೀರಿ. ವಾಟ್ ಈಸ್ 6 + 10? ಅಗೇನ್ ಇಟ್ ಈಸ್ ಈಕ್ವಲ್ ಟು 16. ಹೌದಾ, ಈ ರೀತಿ ಸಮ್ ಆಫ್ ದಿ ಟರ್ಮ್ಸ್ ವಿಚ್ ಆರ್ ಈಕ್ವಿ ಡಿಸ್ಟೆಂಟ್, ಈಕ್ವಲ್ ಡಿಸ್ಟೆನ್ಸ್ನಾಗ ಅದಾವ. ಅವು ಯಾವ್ಯಾವ ಅದಾವಲ್ಲ ಅವೆರಡೂ ಟರ್ಮ್ಸ್ ನ ನೀವು ಆಡ್ ಮಾಡಿದಾಗ ಅದೊಂದು ಕಾನ್ಸ್ಟಂಟ್ ಈಕ್ವಲ್ ಇರ್ತೈತಿ. ಆ ಕಾನ್ಸ್ಟಂಟ್ ಯಾವುದು? ಆ ಕಾನ್ಸ್ಟಂಟ್ ಎ ಪ್ಲಸ್ ಎಲ್ ಈಕ್ವಲ್ ಇರ್ತೈತಿ. ನೆನ್ಪಿಟ್ಕೊಡ್ರಿ, ಡೈರೆಕ್ಟ್ ಒಂದು ಶಾರ್ಟ್ಕಟ್ ಇದ್ದಂಗೆ ನಿಮ್ಗೆ. ಈಗ ಈ ಕ್ವಶನ್ ಅನ್ನ ಹಿಂಗೂ ಕೇಳ್ಬೋದು. ಒಂದು ಎ ಪಿ ಕೊಡ್ತಾನೆ ನಿಮಗೆ, ದ ಸಮ್ ಆಫ್ ಒಂದು ಎ ಪಿ ಕೊಟ್ಟಿರ್ತಾನೆ, ಅದ್ರೊಳಗಡೆ 20 ಟರ್ಮ್ಸ್ ಅದಾವ ಅಂತ ಅನ್ಕೊಡ್ರಿ. ದ ಸಮ್ ಆಫ್ 3rd ಟರ್ಮ್ ಅಂಡ್ 17th ಟರ್ಮ್ ಆಫ್ ದಿಸ್ ಎ ಪಿ ಈಸ್. ಡೈರೆಕ್ಟ್ ಎ ಅಂದ್ರೆ ಫಸ್ಟ್ ಟರ್ಮ್ ತಗೊಳ್ರಿ, ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದ ಓಕೆ, ಕೊಟ್ಟಿಲ್ಲ ಅಂತಂದ್ರೆ ಫೈಂಡ್ ಮಾಡ್ರಿ. ಆಡ್ ದೋಸ್ 2 ಟರ್ಮ್ಸ್, ಯು ವಿಲ್ ಗೆಟ್ ದ ಸಮ್ ಆಫ್ ದೋಸ್ 2 ಟರ್ಮ್ಸ್ ಈಕ್ವಿ ಡಿಸ್ಟೆಂಟ್. ಫಸ್ಟ್ ಟರ್ಮ್ ಯಾರಿಗಿರ್ತೈತಿ? 20th ಟರ್ಮ್. ಸೆಕೆಂಡ್ ಟರ್ಮ್ 19th ಟರ್ಮ್. ಥರ್ಡ್ ಟರ್ಮ್ 18th ಟರ್ಮ್ಗೆ ಈಕ್ವಿ ಡಿಸ್ಟೆಂಟ್ ಇರ್ತೈತಿ. ಓಕೆ, ಸೊ ಈ ರೀತಿ ನೀವು ನೆನ್ಪಿಡ್ಬೇಕಾಗತ್ತೆ. ದೆನ್ a series is AP if the difference between every pair of consecutive terms is the same. Okay,
ಸೀರೀಸ್ AP ಸೀರೀಸ್, ಈಗ AP ಸೀಕ್ವೆನ್ಸ್ ಬಗ್ಗೆ ನಾನು ಮಾತಾಡಿದೆ, ಸೀರೀಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಅದೇ ಕಾಮನ್ ಡಿಫರೆನ್ಸ್ ಸಿ ಬರುತ್ತೆ. ಇನ್ ಎಕ್ಸಾಮ್ಸ್ ಕ್ವಿಕ್ಲಿ ಚೆಕ್ T2 minus T1, T3 minus T2 ಬಿಫೋರ್ ಅಪ್ಲೈಯಿಂಗ್ ಎನಿ ಫಾರ್ಮುಲಾ. ಫಸ್ಟ್ ನೋಡಿದ ಕೂಡಲೇ ಅದು ನಮ್ಗೆ ಗೊತ್ತಾಗುತ್ತೆ ಇದು AP ಐತೋ, GP ಫಾರ್ಮ್ ಆಗತ್ತೈತೋ, HP ಫಾರ್ಮ್ ಆಗತ್ತೈತೋ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾವು ಸಾಲ್ವ್ ಮಾಡಕ್ ಹೋಗ್ಬೇಕಾಗುತ್ತೆ. ಫಾರ್ ವಿಚ್ ಟರ್ಮ್ ಕ್ವಶನ್ಸ್, ಈಗ ಕ್ವಶನ್ ಒಳಗಡೆ ಏನಾದ್ರು ಫಾರ್ ವಿಚ್ ಟರ್ಮ್ ಅಂತ ಕೊಟ್ಟಿದ್ರು ಅಂತ ಹೇಳಿ ತಿಳ್ಕೊಡು. ಅದಕ್ಕೆ ಏನ್ ಮಾಡ್ಬೇಕು ನಾವು, ಪ್ರೊಸೀಜರ್ ಏನ್ ಮಾಡ್ಬೇಕಾಗುತ್ತೆ, ಫಾರ್ಮ್ ದ ಈಕ್ವೇಶನ್ A plus n minus 1 into D is equal to given value. ಅಲ್ಲೊಂದು ಕೊಟ್ಟಿರ್ತಾನೆ, ವಿಚ್ ಟರ್ಮ್ ಆಫ್ ದಿ AP ಈಸ್ 24 ಅಂತ ಕೊಟ್ಟಿರ್ತಾನೆ, ಒಂದು ಸೀಕ್ವೆನ್ಸ್ ಕೊಟ್ಟು. ಅಲ್ಲಿ ಏನು ವಿಚ್ ಟರ್ಮ್ ಅಂತ ಕೊಟ್ಟಾನ, ಆ ಟರ್ಮ್ ಕೊಟ್ಟಾನ 24. ಆ 24ನ ಯಾರಿಗೆ ಈಕ್ವೇಟ್ ಮಾಡೋದು, TN ಗೆ ಈಕ್ವೇಟ್ ಮಾಡೋದು. TN ಅಂತಂದ್ರೆ ಯಾರು, ಅದೇ A plus n minus 1 into D. ಇದನ್ನ ಯಾರಿಗೆ ಈಕ್ವೇಟ್ ಮಾಡೋದು, ಗಿವನ್ ವ್ಯಾಲ್ಯೂಗೆ ಈಕ್ವೇಟ್ ಮಾಡ್ಬೇಕಾಗತ್ತೆ. ದೆನ್ ಯು ಪ್ರೊಸೀಡ್, ಫೈಂಡ್ ದ ವ್ಯಾಲ್ಯೂ ಆಫ್ n. ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಬಹುದು ನೀವು. ಫೈಂಡ್ ದ 12th ಟರ್ಮ್ ಆಫ್ AP ಅಂತ ಕೊಟ್ಟಾರ ಇಲ್ಲಿ. 4, 9, 14, 19 ಚೆಕ್ ಮಾಡ್ರಿ. 9 minus 4 is 5, 14 minus 9 is 5, 19 minus 14 is also 5. ಸೊ ಕಾಮನ್ ಡಿಫರೆನ್ಸ್ ಏನೈತಿ ಎಲ್ಲ ಕಡೆ ಇಲ್ಲಿ 5 ಐತಿ, ಹೌದಾ? ಕಾಮನ್ ಡಿಫರೆನ್ಸ್ 5 ಐತಿ, ಹಂಗಾದ್ರೆ ಇದು AP ಆಯ್ತು. ಸೊ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ, TN is equal to A plus n minus 1 into D. A ಅಂತಂದ್ರೆ ಆಲ್ರೆಡಿ ಇಲ್ಲಿ 4 ಕೊಟ್ಟಾರ, 4 ಬರೀತೀರಿ, ಪ್ಲಸ್ n minus 1 ಒಂದು ಎಷ್ಟನೇ ಟರ್ಮ್ ಫೈನ್ ಮಾಡಂದ್ರೆ 12th ಟರ್ಮ್, ಒಂದ್ ಕಡಿಮೆ ಮಾಡಿರೋದು, ಅದಕ್ಕೆ D ಇಂದ ಮಲ್ಟಿಪ್ಲೈ ಮಾಡಿಬಿಡ್ರಿ. D ಎಷ್ಟೈತಿ 5, 11 5s are 55, 55 plus 4 is 59 is the required answer. ಎಕ್ಸಾಂಪಲ್ ನೀವು ನೋಡಬಹುದು ಇಲ್ಲಿ, ಹೌ ಮೆನಿ ಟರ್ಮ್ಸ್ ಆಫ್ ದಿ AP ಮೇಕ್ ದ ಸಮ್ 300 ಸಮ್ ಬರ್ಬೇಕಾಗಿದ್ರೆ ಎಷ್ಟು ಟರ್ಮ್ಸ್ ನ ಆಡ್ ಮಾಡ್ಬೇಕು, n ಫೈನ್ ಮಾಡೋದ ನಿಮ್ಗೆ. ಏನ್ ಫೈನ್ ಮಾಡೋದನ್ನ n, ಅವಾಗ SN ಫಾರ್ಮುಲಾ ಯೂಸ್ ಮಾಡ್ತೀರಿ. SN is equals to n by 2 2A plus n minus 1 into D. ಹೌದಾ? n ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಫೈನ್ ಮಾಡಬೇಕಾಗಿತ್ತು. ಎಷ್ಟು ಕೇಳೋಣ, 300 ಈಕ್ವಲ್ ಆಗ್ತದಂತ. ಆ 2 ನ ಆ ಕಡೆ ಶಿಫ್ಟ್ ಮಾಡ್ರಿ, ಆಮೇಲೆ A ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ, D ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. 7 minus 3 is 4, D ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಅಂತಂದ್ರೆ you will get n is equals to 12. Then coming to the geometric progression. Geometric progression ಇಲ್ಲಿ ಅಲ್ಲಿ ಕಾಮನ್ ಡಿಫರೆನ್ಸ್ ಇರ್ತಿತ್ತು, ಇಲ್ಲಿ ಏನ್ ಬರುತ್ತೆ ಅಂದ್ರೆ ಕಾಮನ್ ರೇಷಿಯೋ ಬರ್ತೈತಿ. ರೇಷಿಯೋ ಅಂತಂದ್ರೆ ಡಿವಿಷನ್, ಏನ್ ಬಿಟ್ಕೋಬೇಕು. A:B ಅನ್ನ ನಾವು A/B ಅಂತಾನು ಬರೀತೀವಿ, ಹೌದಾ? ಎಸ್, a sequence in which the ratio between two consecutive terms is always constant. ಈಗ ಎರಡು ನೀವು ಟರ್ಮ್ಸ್ ತಗೊಳ್ರಿ. ಇಲ್ಲಿ ನೋಡ್ರಿ, ಜನರಲ್ ಟರ್ಮ್ ಆಫ್ GP ಬರ್ದೇನೆ ನಾನು, AR, ಅದಕ್ಕೆ ನಾನು A ಇಂದ ಡಿವೈಡ್ ಮಾಡಿದೆ ಅಂದ್ರೆ R ಬರುತ್ತೆ. ದೆನ್ ಅಥವಾ ಇವೆರಡು ಟರ್ಮ್ ಡಿಫರೆನ್ಸ್ ಅಲ್ಲ, ಸಾರಿ, ರೇಷಿಯೋ ತಗೊಂಡ್ರಿ ಅಂತಂದ್ರೆ AR² ಡಿವೈಡೆಡ್ ಬೈ AR, ದೆನ್ ಆಲ್ಸೋ ಯು ವಿಲ್ ಗೆಟ್ ವಾಟ್, R. ಯಾವುದೇ ಎರಡು ಟರ್ಮ್ ರೇಷಿಯೋ ಕಾನ್ಸ್ಟಂಟ್ ಇತ್ತಂತಂದ್ರೆ ಅವಾಗ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಗೆ ನಾವೇನ್ ಕರಿತೀವಿ, GP ಅಂತ ಕರಿತೀವಿ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇಲ್ಲಿ A ಅಂತಂದ್ರೆ ಫಸ್ಟ್ ಟರ್ಮ್, R ಅಂತಂದ್ರೆ ಕಾಮನ್ ರೇಷಿಯೋ. ಆಮೇಲೆ ಕಾಮನ್ ರೇಷಿಯೋ ಫೈಂಡ್ ಮಾಡ್ಲಿಕ್ಕೆ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ, R is equals to ಒಂದು ಟರ್ಮ್. ಫಾರ್ ಎಕ್ಸಾಂಪಲ್ TN ಅನ್ಕೊಡ್ರಿ, ಅದಕ್ಕೆ ಯಾರಿಂದ ಡಿವೈಡ್ ಮಾಡ್ತೀರಿ ನೀವು, TN minus 1 ಇಂದ ಡಿವೈಡ್ ಮಾಡ್ತೀರಿ. ಸರ್ ನಾನು ಇಲ್ಲೇ n ಬರೀತೀನಿ ಸರ್, TN plus 1 ಬರೀತೀನಿ ಅಂತಂದ್ರೆ ಇಲ್ಲಿ n plus 1 ಬರೋದಂದ್ರೆ ಅದಕ್ಕಿಂತ ಒಂದು ಕಡಿಮೆ ಬರೀಬೇಕು, n. ಓಕೆ ಸರ್, ನಾನು ಇಲ್ಲಿ n plus 2 ಅಂತ ಬರೀತೀನಿ ಸರ್ ಅಂತಂದ್ರೆ ಅದಕ್ಕಿಂತ ಒಂದು ಕಡಿಮೆ, ಡಿವೈಡ್ ಬೈ n plus 1, TN plus 1. ಈ ರೀತಿ ನೆನ್ಪಿಟ್ಕೋಬೇಕಾಗಿ. ಇವೆಲ್ಲ ಯಾಕೆ ನಾನು ಹೇಳಾಕತ್ತೀನಿ ಅಂತಂದ್ರೆ ಕೆಲವೊಂದ್ಸಲ ನೋಟೇಶನ್ಸ್ ಕೊಟ್ಟಿರ್ತಾರೆ ಕ್ವಶನ್ ಒಳಗಡೆ, ಅವಾಗ ನಮ್ಗೆ ರೀಡ್ ಮಾಡೋದು ಒಂದ್ಸಲ ಏನಾಗುತ್ತೆ ಅಂತಂದ್ರೆ ನೆನಪಿಗೆ ಬರೋದಿಲ್ಲ. ಈ ರೀತಿ ನೀವು ನೆನಪಿಡ್ಬೇಕಾಗತ್ತೆ. ದೆನ್ ಜನರಲ್ ಫಾರ್ಮ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ GP ನೀವು ಇಲ್ಲಿ ನೋಡ್ರಿ, A, AR, AR², AR³ so on, AR raised to the power n minus 1. ಈ AR raised to the power n minus 1 ಅಂದ್ರೆ ಏನು, ಇಲ್ಲಿ nth ಟರ್ಮ್ ಆಫ್ GP ಇಲ್ಲಿ ನೀವು ನೋಡಬಹುದು. ಓಕೆ,
ಟಿ ಎನ್ ಈಸ್ ಈಕ್ವಲ್ಸ್ ಟು nth ಟರ್ಮ್ ಅನ್ನ ಯಾವ ರೀತಿ ಬರಿತೀವಿ, ಎ ಇಂಟು ಆರ್ ರೇಸ್ ಟು ದಿ ಪವರ್ n ಮೈನಸ್ 1 ಅಂತ ಬರಿತೀವಿ. ದೆನ್ ಟು ಫೈಂಡ್ ದಿ ಸಮ್ ಆಫ್ n ಟರ್ಮ್ಸ್, n ಪದಗಳವರೆಗಿನ ಮೊತ್ತ ಅಂತ ಕರಿತೀವಿ ನಾವು. ಅವಾಗ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ, ಆರ್ ಗ್ರೇಟರ್ ದೆನ್ 1 ಇದ್ದ 1 ಕಿಂತ ಜಾಸ್ತಿ ಇತ್ತಂತಂದ್ರೆ ಓಕೆ, ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎ ಇಂಟು ಆರ್ ರೇಸ್ ಟು ದಿ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1 ಫಾರ್ಮುಲಾ ಯೂಸ್ ಮಾಡ್ತೀವಿ. ಅವಾಗ ಆರ್ 1ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ, ಆರ್ ಏನಾದ್ರೂ 1ಕ್ಕಿಂತ ಕಡಿಮೆ ಇತ್ತು ಅಂತಂತಂದ್ರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎ ಇಂಟು 1 ಮೈನಸ್ ಆರ್ ರೇಸ್ ಟು ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಪ್ಯಾಟರ್ನ್ ನೆನ್ಪಿಡ್ಬೇಕು, 1ಕ್ಕಿಂತ ಸಣ್ಣದಿದ್ದಾಗ ಮೊದಲು 1 ಬರ್ತದೆ, ಹೌದಾ, 1ಕ್ಕಿಂತ ಜಾಸ್ತಿ ಇದ್ದಾಗ ಮೊದಲು ಆರ್ ರೇಸ್ ಟು ಎನ್ ಬರ್ತದೆ. ಇಲ್ಲಿ ಆರ್ ರೇಸ್ ಟು ಎನ್ ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1, ಇಲ್ಲಿ ನೋಡ್ರಿ 1 ಮೈನಸ್ ಆರ್ ರೇಸ್ ಟು ಎನ್ ಡಿವೈಡ್ ಬೈ 1 ಮೈನಸ್ ಆರ್. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ದೆನ್ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್, ಇದು ಬಹಳ ಇಂಪಾರ್ಟೆಂಟ್ ರೀ, ಜಾಸ್ತಿ ಕೆ ಇದವರು ಫೋಕಸ್ ಮಾಡೋದು ಈ ಏರಿಯಾ ಅಂತ ಅನ್ಕೊಂತೀನಿ. ನಮ್ಮ ಕರ್ನಾಟಕ CET ಯಲ್ಲೂ ಕೂಡ ಇದು ಮೇಜರ್ ಟಾಪಿಕ್ ಇದೆ, ಯಾವುದು ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್. ಅದನ್ನ ಎಸ್ ಇನ್ಫಿನಿಟಿ ಇಂದ ಡಿನೋಟ್ ಮಾಡ್ತೀವಿ. ಎಸ್ ಇನ್ಫಿನಿಟಿ ಇದು ಯಾರಿಗೆ ಈಕ್ವಲ್ ಇರ್ತದೆ ಅಂದ್ರೆ ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಈಕ್ವಲ್ ಇರ್ತದೆ. ಯಾವಾಗ ಅಂತಂದ್ರೆ ವೆನ್ ಮಾಡ್ ಆರ್ ಈಸ್ ಲೆಸ್ ದೆನ್ 1, ಮಾಡ್ ಆರ್ ಈಸ್ ಲೆಸ್ ದೆನ್ 1 ಅಂತಂದ್ರೆ ಆರ್ ಲೈಸ್ ಇನ್ ಬಿಟ್ವೀನ್ ಮೈನಸ್ 1 ಟು ಪ್ಲಸ್ 1. ಇದು ಯಾರು ಮತ್ತೆ ಯಾರು ನಡಬರ್ಕ್ ಇರ್ತೈತಿ, ಇದು ಮೈನಸ್ 1 ಇಂದ 1 ನಡಬರ್ಕ್ ಇರ್ತೈತಿ. ಇದು ಮೈನಸ್ 1ಗೂ ಈಕ್ವಲ್ ಇರುವುದಿಲ್ಲ, ಪ್ಲಸ್ 1ಗೂ ಈಕ್ವಲ್ ಇರುವುದಿಲ್ಲ, ಯಾವುದು ಕಾಮನ್ ರೇಷಿಯೋ. ಆ ಸಮಯದೊಳಗೆ ಮಾತ್ರ ನಾವು ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಫೈಂಡ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ನೆಕ್ಸ್ಟ್, ಇನ್ಫೈನೈಟ್ GP ಸಮ್ ಫಾರ್ಮುಲಾ ನೆವರ್ ಅಪ್ಲೈಸ್ ವೆನ್ ಆರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಆರ್ ಒಂದ್ ವೇಳೆ ಏನಾದ್ರೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇತ್ತಂತಂದ್ರೆ, 1ಕ್ಕಿಂತ ಜಾಸ್ತಿ ಇತ್ತಂತಂದ್ರೆ ಈ ಫಾರ್ಮುಲಾನ ನಾವು ಯೂಸ್ ಮಾಡೋದಿಲ್ಲ. ನೆನ್ಪಿಟ್ಕೊಡ್ರಿ, ಸ್ಟೇಟ್ಮೆಂಟ್ ಒಳಗಡೆ ಕ್ವಶನ್ಸ್ ಬರ್ಬೋದು. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್, ಆರ್ ಸ್ಟೇಟ್ಮೆಂಟ್ 2 ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಈ ರೀತಿ ಕ್ವಶನ್ಸ್ ನಿಮ್ಗೆ ಬರ್ತಿರ್ತಾವೆ, ರೀಸನಿಂಗ್ ಅಂಡ್ ಅಸರ್ಷನ್ ಟೈಪ್ ಕ್ವಶನ್ಸ್. ಓಕೆ, ದೆನ್ ಇಲ್ಲಿ ಶಾರ್ಟ್ಕಟ್ಸ್ ಐಡೆಂಟಿಫಿಕೇಶನ್ ಯಾವ ರೀತಿ ಮಾಡ್ತೀವಿ ನೋಡಿ. A series is GP if every term is divided by its previous term gives the same ratio. ಒಂದು ಸೀರೀಸ್ ಕೊಟ್ಟಿರ್ತಾನೆ ಅಂತ ಹೇಳಿ ತಿಳ್ಕೊಡ್ತೀನಿ. ಸೀರೀಸ್ ಅಂದ್ರೆ ಎಲ್ಲ ಟರ್ಮ್ಸ್ ಆಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 3, 9, 27, ಹೌದಾ, 81 ಈ ರೀತಿ ಕೊಟ್ಟಾರಂತ ಅನ್ಕೊಡು. ಇಲ್ಲಿ ಪ್ಲಸ್ ಬರೀತೀನಿ, ನಾನೀಗ ಕಾಮನ್ ರಿಪ್ಲೇಸ್ ಮಾಡಿ ಏನಂತ ಬರೀತೀನಿ, ಪ್ಲಸ್ ಅಂತ ಬರೀತೀನಿ. ಇದು ಸೀರೀಸ್ ಆಗ್ತದೆ. ಇದು GP ಆಗ್ಬೇಕಾಗಿತ್ತು ಅಂತಂದ್ರೆ ಏನು ಕಂಡೀಷನ್ ರೀ, ಡಿವೈಡ್ ಮಾಡಿ 9ಗೆ 3 ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ, 27ಗೆ 9 ಇಂದ ಡಿವೈಡ್ ಮಾಡಿದ್ರೆ 3, 81ಗೆ 3 ಇಂದ ಡಿವೈಡ್ ಮಾಡಿದ್ರೆ ಅಂತಂದ್ರೆ ದೆನ್ ಆಲ್ಸೋ ಯು ವಿಲ್ ಗೆಟ್ 3. ಸೊ ಆ ರೀತಿ ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ ಅದು ಏನಾಗ್ತೈತಿ, GP ಆಗ್ತೈತಿ. ಶಾರ್ಟ್ಕಟ್ ಫಾರ್ 3 numbers in GP, ಟೇಕ್ ದ ಟರ್ಮ್. ನೆನ್ಪಿಟ್ಕೊಡ್ರಿ, ಇದು ಬಹಳ ಇಂಪಾರ್ಟೆಂಟ್, ಹೌದಾ. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗಡೆ ಕನೆಕ್ಟ್ ಮಾಡ್ತಾರೆ. ಇದನ್ನ A by R, A, AR ಇವು 3 ಟರ್ಮ್ಸ್ ತಗೋಬೇಕು ನಾವು ಎಲ್ಲಿ, GP ಒಳಗಡೆ. The 3 terms are in GP ಅಂತ ಏನಾದ್ರು ಸೆಂಟೆನ್ಸ್ ಯೂಸ್ ಮಾಡಿದ್ರ ಅಂತಂದ್ರೆ ಆ 3 ಟರ್ಮ್ಸ್ ಇವತ್ತು ತಗೋಬೇಕು. ಸಮ್ ಕೊಟ್ಟಿರ್ತಾರ, ಮತ್ತು ಪ್ರೊಡಕ್ಟ್ ಆಫ್ ಟರ್ಮ್ಸ್ ಕೊಟ್ಟಿರ್ತಾರ, ಅಥವಾ ಏನಾದ್ರು ರಿಲೇಷನ್ ಕೊಟ್ಟಿರ್ತಾರ ಅದರ ನಡ್ಬರ್ಕಿಂದ, ಆ ಸಮಯದೊಳಗೆ ಈ 3 ಟರ್ಮ್ಸ್ ನಾವು ಸೆಲೆಕ್ಟ್ ಮಾಡ್ಬೇಕಾಗ್ತೈತಿ. ಕಾಂಪಿಟೇಟಿವ್ ಟ್ರಿಕ್ ಏನಂತಂದ್ರೆ, ಇನ್ ಎಕ್ಸಾಮ್ಸ್ ಚೆಕ್ ಇಫ್ ದ ಟರ್ಮ್ಸ್ ಆರ್ ಪರ್ಫೆಕ್ಟ್ ಪವರ್ಸ್ ಆಫ್ ಎ ಕಾಮನ್ ಬೇಸ್. ಪರ್ಫೆಕ್ಟ್ ಪವರ್ಸ್ ಅದಾವು ಇಲ್ಲ ಚೆಕ್ ಮಾಡ್ಕೋಬೇಕು, ಹೌದಾ. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಕ್ವಶನ್ ಸಾಲ್ವ್ ಮಾಡುವಾಗ ಹೇಳ್ತೇನೆ, ತಲೆ ಕೆಡಿಸ್ಕೋಬೇಡ್ರಿ. ಎಕ್ಸಾಂಪಲ್ಸ್ ನೀವು ನೋಡ್ಬೋದು ಇಲ್ಲಿ. 3, 6, 12, 24 ನೀವು ನೋಡ್ರಿ. 6 divided by 3 is 2, then 12 by 6 is again 2,
24/12 is 2. ಕಾಮನ್ ರೇಷಿಯೋ 2 ಆತು. ಫಸ್ಟ್ ಟರ್ಮ್ 3 ಐತಿ. ಏನ್ ಕೇಳ್ಯಾನ ನೋಡ್ರಿ ನಿಮಗೆ, ಸಿಕ್ಸ್ತ್ ಟರ್ಮ್ ಕೇಳ್ಯಾನ ಅಂತಂದ್ರೆ A6 ಫೈಂಡ್ ಮಾಡಬೇಕು. A6 ಅಂದ್ರೆ A ಅಂದ್ರೆ 3 ಇಂಟು R ಅಂತಂದ್ರೆ 2 ಐತಿ. ರೇಸ್ ಟು ದಿ ಪವರ್ ಇದೆ, ಇಲ್ಲಿ ಏನ್ ನಂಬರ್ ಐತ್ಲ ಇದಕ್ಕಿಂತ ಒಂದು ಕಡಿಮೆ ಮಾಡ್ಬೇಕು. ಕಡಿಮೆ ಅಂತಂದ್ರೆ 2 raised to the power 5. ನೆನ್ಪಿಟ್ಕೊಡ್ರಿ, 2 raised to 1 ನಿಂದ ಅಪ್ ಟು 2 raised to 10 ವರೆಗೂ ಇಮಿಡಿಯೇಟ್ ವ್ಯಾಲ್ಯೂಸ್ ನಿಮ್ಗೆ ನೆನಪಿರ್ಬೇಕು. ನಾನು ಪ್ರೀವಿಯಸ್ ಸೆಷನ್ ಒಳಗಡೆ ಹೇಳಿದ್ದೆ, ಇಲ್ಲೂ ಹೇಳಾಕ್ತೀನಿ. 2 raised to 5 is 32. 32 into 3 ಏನಾಗ್ತದೆ ನೋಡಿ, 32 multiplied by 3. 3 2s are 6, 3 3s are 9. 96 is the answer. ನೆಕ್ಸ್ಟ್ ಇಲ್ಲೇನ್ ಕೇಳೋಣ, ಫೈಂಡ್ ದ ಸಮ್ ಟು ಇನ್ಫಿನಿಟಿ ಆಫ್ ದ GP 8 4 2 1. ಇಲ್ಲಿ ನೀವು ನೋಡಾಕ್ತೀರಿ 4 divided by 8 ಏನಾಗ್ತತಿ 1/2. 2 divided by 4 is 1/2. 1 divided by 2 is 1/2. ಇಲ್ಲಿ R ಏನೈತಿ ಎಲ್ಲಾ ಕಡೆ ಕೇಸ್ ಒಳಗ R ಕಂಪಲ್ಸರಿ ಲೆಸ್ ದನ್ 1 ಐತ್ರಿ. 1/2 ಅಂತಂದ್ರೆ ಇಟ್ ಇಸ್ ಲೆಸ್ ದನ್ 1. ಈ ಕೇಸ್ ಒಳಗೆ ಮಾತ್ರ ನಾವು ಎಸ್ ಇನ್ಫಿನಿಟಿ ಫಾರ್ಮುಲಾ ಯೂಸ್ ಮಾಡಕ್ ಸಾಧ್ಯ ಐತಿ. A ಅಂತಂದ್ರೆ ಎಷ್ಟೈತಿ 8 divided by 1 minus 1/2. 1 minus half is half. So denominator of denominator goes to the numerator. 8 2s are 16. 16 is your answer. ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇನ್ನೂ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇದಾವ. ಥರ್ಡ್ ಟರ್ಮ್ ಆಫ್ GP is 12 and the sixth term is 96. Find the common ratio. ಎಷ್ಟನೇ ಟರ್ಮ್ A3 ಕೊಟ್ಟಾನ, ಥರ್ಡ್ ಟರ್ಮ್ 12 ಅಂತ ಕೊಟ್ಟಾನ. ನೆಕ್ಸ್ಟ್ ಸಿಕ್ಸ್ತ್ ಟರ್ಮ್ ಎಷ್ಟು ಕೊಟ್ಟಾನ್ರಿ 96 ಅಂತ ಕೊಟ್ಟಾನ. ಸೊ ಥರ್ಡ್ ಟರ್ಮ್ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ನೀವು ಬರ್ಕೊಂಡ್ಬಿಡುದು AR raised to the power 2. ಇದು ಯಾರಿಗೆ ಈಕ್ವಲ್ ಐತಿ 12 ಈಕ್ವಲ್. ದೆನ್ AR raised to the power 5 ಇದು ಯಾರಿಗೆ ಈಕ್ವಲ್ ಐತಿ 96 ಈಕ್ವಲ್ ಐತಿ. ಈ ರೀತಿ ನಂಬರ್ಸ್ ಕೊಟ್ಟಿರ್ತಾನಲ್ಲ 100% ಡಿವೈಡರ್ ಆಗ್ತಿರ್ತಾವ, ಮಲ್ಟಿಪ್ಲೈ ಆಗ್ತಿರ್ತಾವ, ಏನಾದ್ರೂ ಒಂದು ರಿಲೇಷನ್ ಇದ್ದೇ ಇರ್ತತಿ. ಈ ರೀತಿ ಕೊಟ್ಟಾಗ ಎರಡು ಬೇರೆ ಬೇರೆ ಟರ್ಮ್ ಕೊಟ್ಟು ಕಾಮನ್ ರೇಷಿಯೋ ಫೈಂಡ್ ಮಾಡೋದಂತಂದಾರೋ ಅಥವಾ ಫಸ್ಟ್ ಟರ್ಮ್ ಫೈಂಡ್ ಮಾಡೋದಾರ ಅಂತಂದ್ರೆ 100% ನಾವು GP ಒಳಗಡೆ ಡಿವೈಡ್ ಮಾಡ್ತೀವಿ. ಆದಷ್ಟು ದೊಡ್ಡ ನಂಬರ್ ಅನ್ನ ಸಣ್ಣ ನಂಬರ್ ಇಂದ ಡಿವೈಡ್ ಮಾಡಕ್ ಕಲೀರಿ. ಈ ಡಿವೈಡ್ ದಿಸ್ ಈಕ್ವೇಶನ್, ಇದು ಎಂಟೈರ್ ಎಕ್ಸ್ಪ್ರೆಷನ್ ಏನೈತಿಲ್ಲ ಅದಕ್ಕೆ ನಾವು ಇದರಿಂದ ಡಿವೈಡ್ ಮಾಡ್ತೀವಿ. LHS ಡಿವೈಡ್ ಮಾಡ್ತೀರಿ, RHS ಡಿವೈಡ್ ಮಾಡ್ತೀರಿ. 96 divided by 12 is equal to AR raised to the power 5 divided by AR square. A get cancels. R² ಹೋಗ್ತು, ಇದ್ರೊಳಗಿಂದ R² ಹೋಗಿ R³ ಉಳಿತೈತಿ. 12 1s are 12 8s are 96 ಅನ್ನು ನೋಡ್ರಿ. ಹಂಗಾದ್ರೆ R³ is equals to 8 ಬಂತು. ನೆನ್ಪಿಟ್ಕೋಬೇಕು, ಕ್ಯೂಬ್ ರೂಟ್ ಆಫ್ 8 ಹೌದಾ, ಅದು ಯಾರಿಗೆ ಈಕ್ವಲ್ ಇರ್ತತಿ 2 ಈಕ್ವಲ್ ಇರ್ತತಿ. ಈ ಕ್ಯೂಬ್ ಅನ್ನ ಆ ಕಡೆ ಕಳಿಸಿದ್ರೆ ಕ್ಯೂಬ್ ರೂಟ್ ಆಫ್ 8 ಆಗ್ತದೆ. ಅಥವಾ ಹಂಗೂ ಗೊತ್ತಾಗಲಿಲ್ಲ ಅಂದ್ರೆ ಈ 8 ಅನ್ನ 2³ ಅಂತ ಬರೀತೀವಿ. ಪವರ್ಸ್ ಸೇಮ್ ಅದಾವು, ಬೇಸ್ ಈಕ್ವೇಟ್ ಮಾಡಿದ್ರಂದ್ರೆ R is equal to 2 ಬರ್ತೈತಿ ಅಂತ ನೆನಪಿಟ್ಕೋಬೇಕು. ದೆನ್ ಕಮಿಂಗ್ ಟು ಹರಾತ್ಮಕ ಶ್ರೇಣಿ, ನಾಟ್ ಶ್ರೇಣಿ, ಹರಾತ್ಮಕ ಶ್ರೇಣಿ ಅಂತಂದ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತಂದ್ರೆ ಏನು, ಇದರ ಅರ್ಥ a sequence whose reciprocals form an AP. ಒಂದಿಷ್ಟು ನಂಬರ್ಸ್ ಅದಾವು, ABC ಅಂತ 3 ನಂಬರ್ಸ್ ಅದಾವ, CD ಅಂತ ನಂಬರ್ಸ್ ಅದಾವ ಅಂತ ಹೇಳ್ತಿದ್ರು. ಒಂದಿಷ್ಟು ಬಹಳಷ್ಟು ನಂಬರ್ಸ್ ಅದಾವ. ಇದು ಸೀಕ್ವೆನ್ಸ್. ಇವ್ರನ್ನ ರೆಸಿಪ್ರೋಕಲ್ ತಗೊಂಡಾಗ ಇವ್ರು HP ಒಳಗದಾರ ಅಂತ ಅನ್ಕೊಳ್ರಿ. ಸಪೋಸ್ ಇವ್ರನ್ನ ಒಂದ್ ವೇಳೆ ರೆಸಿಪ್ರೋಕಲ್ ತಗೊಂಡಾಗ ಆ ನಂಬರ್ಸ್ ಏನಿರ್ತಾವಲ್ಲ ಅಂದ್ರೆ 1/A 1/B ಡೆಫಿನಿಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕ್ರಿ. ಅರ್ಧಂಬರ್ಧ ನೆನ್ಪಿಟ್ಟು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಈ ನಂಬರ್ಸ್ ಏನ್ ರೆಸಿಪ್ರೋಕಲ್ ತಗೊಂಡಿರಲಿಲ್ಲ, ಈ ನಂಬರ್ಸ್ ಏನಿರ್ತಾವ ಅಂತಂದ್ರೆ ಇವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಇರ್ತಾವ. ನೆನ್ಪಿಟ್ಕೋರಿ. ಹಾರ್ಮೋನಿಕ್ ಪ್ರೋಗ್ರೆಷನ್ ಏನು ಸ್ಪೆಷಲ್ ಕೇಸ್ಗಳು ಇಲ್ಲ. ಹಾರ್ಮೋನಿಕ್ ಪ್ರೋಗ್ರೆಷನ್ ಏನ್ ಕೊಟ್ಟಿರ್ತಾನಲ್ಲ ಅದ್ರದ್ದು ರೆಸಿಪ್ರೋಕಲ್ ತಗೊಳ್ಳೋದು, AP ಏನೇನು ಫಾರ್ಮುಲಾ ಯೂಸ್ ಆಗ್ತಾವಲ್ಲ ಅದನ್ನೆಲ್ಲ ಅದಕ್ಕೆ ಅಪ್ಲೈ ಮಾಡೋದು ಅಷ್ಟೇ. ಸಿಂಪಲ್ ಆಗಿ ಹೇಳೋದು ಅದು. ಓಕೆ, ನೀವು ಇಲ್ಲಿ ನೋಡ್ಬೋದು A1 A2 A3 ಇವು HP ಒಳಗೆ ಇರ್ಬೇಕಾಗಿದ್ರೆ 1/A1 1/A2 ಸೋ ಆನ್ 1/AN ವರೆಗೂ ಅವೆಲ್ಲ ಯಾವ್ದೊಳಗೆ ಇರ್ಬೇಕ AP ಒಳಗೆ ಇರ್ಬೇಕಾಗತ್ತೆ. nth ಟರ್ಮ್ ಆಫ್ HP ಅಂತಂದ್ರೆ ಅದು 1 divided by A plus n minus 1 into D ಈಕ್ವಲ್ ಇರ್ತದೆ.
ಯಾಕಂತ ನಾನು ಡೆಫಿನಿಷನ್ ಒಳಗಡೆ ಹೇಳ್ಬಿಟ್ಟಿನಿ, ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಹಾರ್ಮೋನಿಕ್ ಮೀನ್ ನಾನು ಅಲ್ಲಿ ಇನ್ನೊಂದು ಮಿಸ್ ಮಾಡಿದೆ, ನಿಮ್ಗೆ ಜಾಮೆಟ್ರಿಕ್ ಮೀನ್ ಬಗ್ಗೆ ಹೇಳ್ಬೇಕಾಗಿತ್ತು. ಜಾಮೆಟ್ರಿಕ್ ಮೀನ್ ಬಿಟ್ವೀನ್ ಎನಿ ಟೂ ನಂಬರ್ಸ್ ಈಸ್ ಗಿವನ್ ಬೈ ರೂಟ್ ಓವರ್ ಎ ಬಿ. ಎರಡು ನಂಬರ್ಸ್ ಅದಾವ ಅಂತ ಹೇಳ್ತಿ ಕೊಡು. ಫಾರ್ ಎಕ್ಸಾಂಪಲ್ 16 and 4 ಎರಡು ನಂಬರ್ಸ್ ಅದಾವ, ಅದ್ರ ಜಾಮೆಟ್ರಿಕ್ ಮೀನ್ ಬೇಕಾಗಿತ್ತು. ಆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡ್ರಿ, ರೂಟ್ ತಗೊಂಡ್ಬಿಡ್ರಿ. 16 multiplied by 4, 16 4s are 64, 64 ರೂಟ್ ಹಾಕಿರಂದ್ರೆ 8 ಈಕ್ವಲ್ ಆಗುತ್ತೆ. ಅದು ಜಾಮೆಟ್ರಿಕ್ ಮೀನ್. ಇನ್ ದ ಸೇಮ್ ಮ್ಯಾನರ್ ಹಾರ್ಮೋನಿಕ್ ಮೀನ್ ಅಂತಂದ್ರೆ ಏನು? ಹಾರ್ಮೋನಿಕ್ ಮೀನ್ ಯಾರಿಗೆ ಈಕ್ವಲ್ ಇರ್ತೈತಿ ಅಂತಂದ್ರೆ 2ab ಡಿವೈಡ್ ಬೈ a plus b ಈಕ್ವಲ್ ಇರ್ತೈತಿ. ನೆವರ್ ಅಪ್ಲೈ AP, GP, sum formulas directly on HP. There is no direct sum formula for HP. ನೆನ್ಪಿಟ್ಕೋಬೇಕು. For three numbers in HP, the reciprocals are in AP used to set up the equations fast. ನಾನು ಆಗ್ಲೇ ಹೇಳಿದ AP ಒಳಗಡೆ 3 ನಂಬರ್ಸ್ ಕೊಟ್ಟರು ಅಂತಂದ್ರೆ a minus d, a plus d ಅಂತ ತಗೋಬೇಕಂತೇಳಿ. ಆ ರೀತಿ ಅವು HP ಒಳಗೆ ಕೊಟ್ಟಾರ ಅಂತಂದ್ರೆ ಅದ್ರ ರೆಸಿಪ್ರೋಕಲ್ ತಗೊಳ್ರಿ, ಪ್ರೊಸೀಡ್ ಮಾಡ್ರಿ. ರಿಮೆಂಬರ್, ಫಾರ್ ಟೂ ಪಾಸಿಟಿವ್ ನಂಬರ್ಸ್ AM into HM, ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. AM into HM ಇದು ಯಾರಿಗೆ ಈಕ್ವಲ್ ಇರ್ತೈತಿ? GM ಸ್ಕ್ವೇರ್ ಈಕ್ವಲ್ ಇರ್ತೈತಿ. ಅಥವಾ ನೀವು ಹಿಂಗೂ ನೆನಪಿಡ್ಬೋದು, ಇದನ್ನ G ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು A into H ಅಂತ ನೆನಪಿಟ್ಕೋಬಹುದು. G ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು A into H, ಅಥವಾ G is equals to root of A into H. ಅರಿಥ್ಮೆಟಿಕ್ ಮೀನ್, ಹಾರ್ಮೋನಿಕ್ ಮೀನ್ ಎರಡು ಮಲ್ಟಿಪ್ಲೈ ಮಾಡ್ರಿ, ಅದಕ್ಕೆ ರೂಟ್ ತಗೊಂಡ್ರಿ ಅಂತಂದ್ರೆ ಅದು ಜಾಮೆಟ್ರಿಕ್ ಮೀನ್ ಈಕ್ವಲ್ ಇರುತ್ತೆ. ಬಹಳ ಇಂಪಾರ್ಟೆಂಟ್ ರಿಲೇಷನ್ ಇದು. ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ನೋಟ್ ಡೌನ್ ಮಾಡ್ಕೊಡ್ರಿ. ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದನ್ನ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ ನಾನು, ಯಾಕಂದ್ರೆ ತುಂಬಾ ಕ್ವಶನ್ಸ್ ಅದಾವ ಇನ್ನು. ನೆಕ್ಸ್ಟ್, ಫೈಂಡ್ ದ ಹಾರ್ಮೋನಿಕ್ ಮೀನ್ ಆಫ್ 4 and 16 ಅಂತಂದ್ರೆ ಏನ್ ಮಾಡ್ಬೇಕ? 2 into 4 into 16 ಮಾಡ್ರಿ, ಡಿವೈಡ್ ಬೈ a plus b. 16 plus 4 is 18. Sorry, 16 plus 4 is 20. 16 plus 4 is 20. ಹಂಗಾದ್ರೆ ಏನಾಗುತ್ತಿದ್ದು? ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 128 ಡಿವೈಡ್ ಬೈ 20. ನಿಮ್ಗೆ ಈ ರೀತಿ ಡಿವೈಡ್ ಮಾಡೋದು ಕಷ್ಟ ಆಗ್ತಿತ್ತು ಅಂತಂದ್ರೆ 2 ಇಂದ ಡಿವೈಡ್ ಮಾಡ್ರಿ. 0 ಹಂಗೆ ಇದೆ, 2 into 10 ಅಂತ ಬರ್ಕೋಬಹುದಲ್ಲ. ಇದನ್ನ 2 into 10 ಅಂತ ಮನಸ್ನಾಗ ಅನ್ಕೊಡ್ರಿ. 2 ಇಂದ ಡಿವೈಡ್ ಮಾಡ್ರಿ, ಅವಾಗ ಏನಾಗುತ್ತಿದ್ದು? 64 ಆಗ್ತದೆ ಡಿವೈಡ್ ಮಾಡಿದಾಗ. ಅಂದ್ರೆ 64 ಡಿವೈಡೆಡ್ ಬೈ 10 ಉಳಿದೈತೆ. ಒಂದು 0 ಐತಲ್ಲ, ಈ ಕಡೆಯಿಂದ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ, 6.4 ಆನ್ಸರ್ ಬರುತ್ತೆ. ಈ ಟ್ರಿಕ್ ನ ನೀವು ನೆನಪಿಟ್ಕೊಡ್ರಿ. ಸಮ್ ಆಫ್ ಟರ್ಮ್ಸ್ ಆಫ್ AP, GP, HP ಇವಾಗ ಒಂದಿಷ್ಟು ಕ್ವಶನ್ಸ್ ಅದಾವ, ನೀವು ನೋಡ್ರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತಿದು. ಎಸ್, ರಿಲೇಶನ್ಶಿಪ್ ಬಿಟ್ವೀನ್ AM, GM ಅಂಡ್ HM. AM ಅಂದ್ರೆ ನಾನು ಆಗ್ಲೇ ಹೇಳಿದೆ, ಫಾರ್ಮುಲಾ ಇಲ್ಲಿ ನೆನ್ಪಿಟ್ಕೋಬೇಕು. ಎರಡು ನಂಬರ್ಸ್ ಆಡ್ ಮಾಡ್ತೀರಿ, ಡಿವೈಡ್ ಬೈ 2 ಮಾಡ್ತೀರಿ. ಜಾಮೆಟ್ರಿಕ್ ಮೀನ್ ಅಂತಂದ್ರೆ ರೂಟ್ ಓವರ್ AB. ಹಾರ್ಮೋನಿಕ್ ಮೀನ್ ಅಂತಂದ್ರೆ 2 times AB ಡಿವೈಡ್ ಬೈ A plus B. ಎರಡಕ್ಕೆ ಆ ನಂಬರ್ಸ್ ಪ್ರಾಡಕ್ಟ್ ತಗೊಳಿದ್ರಿ, ಮತ್ತ ಆ ನಂಬರ್ಸ್ ಸಮ್ ಇಂದ ಡಿವೈಡ್ ಮಾಡೋದು. ಇದನ್ನ ಹಿಂಗೂ ನೆನಪಿಟ್ಕೋಬಹುದು, 2 times S ಡಿವೈಡ್ ಬೈ ಪ್ರಾಡಕ್ಟ್ ಅಂತ ಹೇಳಿ. ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡೋನು ಇದು ಅಪ್ಲೈ ಆಗ್ತೈತಿ. ಯಾಕಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ನೆನ್ಪಿಟ್ಕೊಡ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗಡೆ ಏನ್ ಬರೀತೀರಿ? ಫಾರ್ಮೇಶನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದಾಗ x ಸ್ಕ್ವೇರ್ ಮೈನಸ್ ಸಮ್ ಆಫ್ ದಿ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ AB ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಸಮ್ ಐತಿ, ಪ್ರಾಡಕ್ಟ್ ಐತಿ, ಹೌದಾ? ಈಗ ಹಾರ್ಮೋನಿಕ್ ಮೀನ್ ಈಸಿಯಾಗಿ ಫೈಂಡ್ ಮಾಡ್ಬೋದು. ನೀವು ಹೆಂಗ್ ಫೈಂಡ್ ಮಾಡ್ತೀರಿ? 2 into S ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಡಿವೈಡ್ ಬೈ ಆಲ್ಫಾ ಬೀಟಾ. ಇಲ್ಲಿ AB ಅಂತ ಬರ್ದೇನಿಲ್ಲ, ಆಲ್ಫಾ ಬೀಟಾ ಇರುತ್ತೆ. ಯಾವಾಗ ಆಲ್ಫಾ ಮತ್ತು ಬೀಟಾ ಎರಡು ರೂಟ್ಸ್ ಆಗಿದ್ದಾಗ ಅದನ್ನ ನೋಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಹೇಳುವಾಗ ಹೇಳ್ತಾನೆ. ದೆನ್ AM, GM, HM ಸಾಲ್ವ್ಡ್ ಎಕ್ಸಾಂಪಲ್ಸ್ ನೋಡ್ರಿ. ಇಲ್ಲಿ ಫೈಂಡ್ AM, GM ಅಂಡ್ HM ಆಫ್ ದಿ ನಂಬರ್ಸ್ 4 and 9 ಅಂತ ಕೊಟ್ಟಾರೆ. AM ಹೆಂಗ್ ಫೈಂಡ್ ಮಾಡ್ತೀರಿ? ಜಸ್ಟ್ ಆಡ್ ದ 2 ನಂಬರ್ಸ್, 4 plus 9 ಡಿವೈಡ್ ಬೈ 2. 4 plus 9 ಅಂದ್ರೆ 13 by 2 ಅಂದ್ರೆ 6.5. ನೆಕ್ಸ್ಟ್ GM ಫೈಂಡ್ ಮಾಡ್ಬೇಕು. 9 4s are 36, ಅದಕ್ಕೆ ರೂಟ್ ಹಾಕ್ರಿ. ಸ್ಕ್ವೇರ್ ರೂಟ್ ಆಫ್ 36 is 6. ಹಾರ್ಮೋನಿಕ್ ಮೀನ್ 2 ತಗೊಳ್ರಿ, ಅವೆರಡದು ಪ್ರಾಡಕ್ಟ್ ತಗೊಳ್ರಿ, 36 ಡಿವೈಡ್ ಬೈ ಸಮ್ ಆಫ್ ದಿ ನಂಬರ್ಸ್
9 plus 4 is 13. Find ಮಾಡಿದ್ರೆ you will get 5.54. ನೆಕ್ಸ್ಟ್ ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ರಿಲೇಶನ್ಶಿಪ್ ನೀವು ನೆನಪಿಟ್ಕೊಳ್ಳೇಬೇಕು. ಅದೇನಂತಂದ್ರೆ arithmetic mean is always greater than or equal to geometric mean, and this is always greater than or equals to harmonic mean. ಎಲ್ಲಾರ ಒಳಗೆ ದೊಡ್ಡವ ಯಾರ್ರಿ? ಅರಿಥ್ಮೆಟಿಕ್ ಮೀನ್. ನೀವು ABCD ಏನಂತ ಅಲ್ಫಾಬೆಟ್ಸ್ ತಗೊಂಡ್ರಿ ಅಂತಂದ್ರೆ ಎ ಮೊದಲು ಬರ್ತತಿ, ಹೌದಾ? ಅದಾದ್ಮೇಲೆ G ಆಮೇಲೆ ಬರ್ತತಿ, ಆಮೇಲೆ H ಬರ್ತತಿ. ಇದೇ ಸೀಕ್ವೆನ್ಸ್ ನೆನ್ಪಿಡ್ಬೇಕು. ಎಲ್ಲಾರೊಳಗೆ ದೊಡ್ಡವ ಯಾರ? ಅರಿಥ್ಮೆಟಿಕ್ ಮೀನ್. ಅದಕ್ಕಿಂತ ಸ್ವಲ್ಪ ಸಣ್ಣವ ಯಾರ್ರಿ? ಜಾಮೆಟ್ರಿಕ್ ಮೀನ್. ಎಲ್ಲಾರ್ಕಿಂತ ಚಿಕ್ಕವನ್ ಯಾರು? ಹಾರ್ಮೋನಿಕ್ ಮೀನ್. ನೆನ್ಪಿಟ್ಕೋಬೇಕ್ರಿ, ಇದು ತುಂಬಾ ಇಂಪಾರ್ಟೆಂಟ್ ರಿಲೇಶನ್ಶಿಪ್. ನಿಮ್ಗೆ ರೀಸನಿಂಗ್ ಅಂಡ್ ಅಸರ್ಷನ್ ಒಳಗಡೆ ಕೇಳಬಹುದು ಈ ರಿಲೇಷನ್. ಎಸ್, ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಈ ಕೆಳಗಿನ ಒಳಗೆ ಯಾವುದು ಶ್ರೇಣಿ ಅಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಸೀಕ್ವೆನ್ಸ್ ನಾಟ್ ಎ ಸೀರೀಸ್? ಅದು ಸೀಕ್ವೆನ್ಸ್ ಐತಿ, ಅದು ಸೀರೀಸ್ ಆಗಿರ್ಬಾರ್ದು. ಸೀಕ್ವೆನ್ಸ್ ಆಗಿರ್ಬೇಕಂದ್ರೆ ಕಂಪಲ್ಸರಿ ಕಾಮಾ ಇರ್ಬೇಕ್ರಿ. ಸೊ ಕಾಮಾ ಇರ್ಬೇಕಂತಂದ್ರೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, ದ ಸಮ್ ಆಫ್ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಈಸ್ ಕಾಲ್ಡ್, ಅದಕ್ಕೇನಂತ ಕರಿತೀವಿ? ಸೀರೀಸ್ ಅಂತ ಕರಿತೀವಿ. ಫೈಂಡ್ ದ ಕಾಮನ್ ಡಿಫರೆನ್ಸ್ ಆಫ್ AP. ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ್ಬೇಕು. ಜಸ್ಟ್ ಇವೆರಡು ನಂಬರ್ನ ಈ ನಂಬರ್ ಒಳಗಡೆ ಈ ನಂಬರ್ ಸಬ್ಟ್ರಾಕ್ಟ್ ಮಾಡಿಬಿಡ್ರಿ. 12 minus 7 ಎಷ್ಟು ಆಗ್ತತಿ? 5 ಆಗ್ತದೆ. ಸೊ 5 ಎಲ್ಲಿ 3, ಆಪ್ಷನ್ ಬಿ ಐತಿ. ಇಂಥ ಕ್ವಶನ್ಸ್ ಏನು ಬರುವುದಿಲ್ಲ. ಇದು ಜಸ್ಟ್ ನಿಮ್ಗೆ ಏನು ಮಾಡಕ ಒಂಥರ ಎಕ್ಸರ್ಸೈಸ್ ಕ್ವಶನ್ಸ್ ಇದ್ದಂಗೆ ಇವೆಲ್ಲ. ಈಗ 10th term ಆಫ್ ಎನ್ AP ಈಸ್ 37. 10th term ಕೊಟ್ಟಾನ A10 37 ಅಂತ. ನೆಕ್ಸ್ಟ್, and the common difference is 3. D ಕೊಟ್ಟಾನ 3 ಅಂತ. ಫೈಂಡ್ ದ ಫಸ್ಟ್ ಟರ್ಮ್. ಸೊ A plus n minus 1 ಅಂದ್ರೆ 10 minus 1 9, ಒಂದು ಕಡಿಮೆ ತಗೊಳ್ಳೋದು, ಇಂಟು D ಕೊಟ್ಟಾನ್ರಿ ಎಷ್ಟು? 3 is equals to 37. 9 3s are 9 3s are ಎಷ್ಟಾಗುತ್ತಿದು? 37 minus 27 ಅದ. 37 minus 27 ಅಂದ್ರೆ ಎಷ್ಟಾತ್ರಿ? 10. ಸೊ ಫಸ್ಟ್ ಟರ್ಮ್ ಎಷ್ಟು ಬಂತು? 10 ಬಂತು. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ರೀತಿ ಏನ ಕೊಟ್ರು ಕಂಪಲ್ಸರಿ ಅದು ಏನು ಕೊಟ್ಟಾನ, ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಏನ್ ಕೇಳಾನ, ಇದೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಕಲಿಬೇಕಾಗ್ತದೆ. ಫೈಂಡ್ ದ 15th term ಆಫ್ AP. ಇದನ್ನು ನೀವು ಫೈಂಡ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಚ್ ಟರ್ಮ್ ಆಫ್ ದಿ AP 21 18 15 ಇದು ಡಿಕ್ರೀಸಿಂಗ್ AP ನೀವು ನೋಡಾಕತ್ತೀರಿ. ಅದ ಎಲ್ಲ ನಂಬರ್ಸ್ ಡಿಕ್ರೀಸ್ ಹಾಕೊಂತ ಹೋಗ್ಯಾವ. 100% ಇದ D ಏನಿರ್ತೈತಿ? ನೆಗೆಟಿವ್ ಇರ್ತದೆ. ಹಾ, ಏನ್ ಕೇಳೋಣ? ಯಾವ ಟರ್ಮ್ -81 ಆಗೈತಿ ಅಂತ ಹೇಳೋಣ. ಇದು ಬಹಳ ಇಂಪಾರ್ಟೆಂಟ್. ಎನ್ ಕೇಳೋಣ ನಿಮಗೆ. ಏನ್ ಕೇಳನ್ರಿ? ಎನ್ ವ್ಯಾಲ್ಯೂ. ಸೊ ಎ ಎಷ್ಟೈತ್ರಿ? 21 ಪ್ಲಸ್ ಎನ್ ಗೊತ್ತಿಲ್ಲ, ಅದ ಫೈಂಡ್ ಮಾಡ್ಬೇಕಾಗಿತ್ತು. ಸಾರಿ, n minus 1 ಇಂಟು D 18 minus 21 ತಗೋಬೇಕು ನೀವು. 18 minus 21 ತಗೊಂಡ್ರೆ ಎಷ್ಟಾಗ್ತತಿ? -3 ಆಗ್ತದೆ. is equals to -81. ಕರೆಕ್ಟ್. ಈ 21 ಆ ಕಡೆ ಕಳಿಸ್ರಿ, ಈ ಕಡೆ ಕಳಿಸ್ರಿ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀರಿ. 81 ಇದು ಮೈನಸ್ ಬರ್ತತಿ. -21 -81 -21. just add the numbers, keep the sign as it is. ಅವಾಗ 2 ಇದು 10 ಆಗುತ್ತೆ. 102 ಆಗ್ತದೆ. ಕರೆಕ್ಟ್. ಸೊ 102 ಇಲ್ಲಿ ಏನೈತಿ? -3 ಇಂಟು n -1 ಅಂತ ಐತಿ. ಇಲ್ಲೂ ಮೈನಸ್ ಐತಿ, ಇಲ್ಲೂ ಮೈನಸ್ ಐತಿ, ಬಿಟ್ಬಿಡ್ರಿ. 3 ಇಂದ ಡಿವೈಡ್ ಆಗ್ತೈತಿ ನಂಬರ್. ಯಾಕಂದ್ರೆ 1 + 0 + 2 ಅಂದ್ರೆ 3 100% ನಂಬರ್ ಡಿವೈಡ್ ಆಗ್ತೈತಿ. 3 1s are 3 3s are 9, 1 ಉಳಿತು 12 ಅಂತಂದ್ರೆ 3 4s are. ಸೊ n - 1 is equal to 34. 1 ಆ ಕಡೆ ಶಿಫ್ಟ್ ಮಾಡ್ರಿ. 34 + 1 ಎಷ್ಟಾಗ್ತದೆ? 35. ಸೊ nth ಟರ್ಮ್ ಅಂದ್ರೆ 35th ಟರ್ಮ್ ಏನಾಗಿರ್ತೈತಿ? -81 ಈಕ್ವಲ್ ಇರ್ತೈತಿ. ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ.
Find the sum of first 10 terms of the AP. ಇದನ್ನ ನೀವು ಮಾಡ್ರಿ. Sn is equals to n by 2. n by 2 ಅಂತಂದ್ರೆ 10 by 2 into 2 into a ಎಷ್ಟೈತ್ರಿ 1 ಐತಿ plus n minus 1 9 into d ಅಂತಂದ್ರೆ 4 minus 1 is 3. ಸಿಂಪ್ಲಿಫೈ ಮಾಡಿ ಆನ್ಸರ್ ಫೈಂಡ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. Find the sum of first n natural numbers. Find the sum of first n natural numbers is the sum of first n natural numbers is 55. First n natural numbers ಗೊತ್ತಿಲ್ಲ 55 ಐತಿ ಹಂಗಂದ್ರೆ n ಫೈಂಡ್ ಮಾಡ್ರಿ ಅಂತ ಅಂದ್ರೆ ಏನ್ ಮಾಡ್ತೀರಿ n into n plus 1 divided by 2 ಇದು ಯಾರು ಈಕ್ವಲ್ ಐತಿ 55 ಈಕ್ವಲ್ ಐತಿ. ಸೊ n into n square plus n is equals to ಹಿಂಗೂ ಯೋಚನೆ ಮಾಡ್ಬೋದು, ಇನ್ನೊಂದ್ ತರಾನು ಯೋಚನೆ ಮಾಡ್ಬೋದು. n ಅಂತಂದ್ರೆ ಒಂದ್ ನಂಬರ್ ಐತಿ ಅದಕ್ಕಿಂತ ಒಂದ್ ಜಾಸ್ತಿ ಐತಿ ಅವೆರಡದು ಪ್ರಾಡಕ್ಟ್ 55 into 2 ಎಷ್ಟಾಗ್ತೈತಿ 110 ಬರ್ಬೇಕಂತ ಹಂಗೂ ಯೋಚನೆ ಮಾಡ್ಬೋದು. ಈಗ ಇದನ್ನ ಹೆಂಗ್ ಮಾಡ್ತೀರಿ, ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡ್ತೀರಿ, ಈ ಕಡೆ ತಗೊಂಡ್ಬರ್ತೀರಿ ಫ್ಯಾಕ್ಟರೈಸ್ ಮಾಡ್ತೀರಿ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದಕ್ಕಿಂತ ನಾನು ನಿಮ್ಗೆ ಈಸಿಯೆಸ್ಟ್ ಮೆಥಡ್ ಹೇಳೋದು ಏನಂತಂದ್ರೆ ಈ ರೀತಿ ಬಂದಾಗ ಒಂದು ನಂಬರ್ ಐತಿ n ಐತಿ ಅದಕ್ಕಿಂತ ಒಂದು ಜಾಸ್ತಿ ನಂಬರ್ ಐತಿ ಅವೆರಡದು ಪ್ರಾಡಕ್ಟ್ ಯಾರು ಈಕ್ವಲ್ ಐತಿ 110 ಐತಿ ಅಂದ್ರೆ 100% 10 ಮತ್ತು 11 ಕಾಂಬಿನೇಷನ್ ತಗೋಬಹುದು ವರ್ಕೌಟ್ ಆಗ್ತೈತೆ ನೋಡ್ರಿ. n ಸಣ್ಣ ನಂಬರ್ 10 ಇದಕ್ಕಿಂತ ಒಂದು ಜಾಸ್ತಿ 11 10 into 11 110 ಆಗ್ತೈತಿ. ಹಾಗಾದ್ರೆ n ಯಾರು ಈಕ್ವಲ್ ಐತಿ 10. ಅವರ್ ಆನ್ಸರ್ ಇಸ್ ಆಪ್ಷನ್ ಬಿ ಅಷ್ಟೇ. ನೆಕ್ಸ್ಟ್ ಇಫ್ ಎ ಬಿ ಸಿ ಆರ್ ಇನ್ EP then b equals 100% b ಆರ್ ಈಕ್ವಲ್ ಇರ್ತೈತಿ a plus c divided by 2 ಈಕ್ವಲ್ ಇರ್ತೈತಿ. ಯಾಕಂದ್ರೆ b becomes the arithmetic mean between the two numbers. ಅಂದ್ರೆ ಯಾವುದು ಆಪ್ಷನ್ a is the correct answer. Okay, coming to the next question. The fifth and ninth terms of an AP are 19 and 35. Find the common difference in that. Fifth term ಎಷ್ಟು ಕೊಟ್ಟಾನ್ರಿ a 5 ಕೊಟ್ಟಾನ, ಎಷ್ಟು ಕೊಟ್ಟಾನ್ರಿ 19 ಅಂತ. Then 19th term ninth term ಎಷ್ಟು 35. ಫಿಫ್ತ್ ಟರ್ಮ್ ಹೆಂಗ್ ಬರೀತೀರಿ a ಪ್ಲಸ್ ಒಂದು ಕಡಿಮೆ ಅಂದ್ರೆ 4d is equals to 19. a ಪ್ಲಸ್ ಒಂದು ಕಡಿಮೆ ಅಂತಂದ್ರೆ 8d ಇದು ಯಾರು ಈಕ್ವಲ್ ಐತಿ 35 ಈಕ್ವಲ್. ಈಗ ನೋಡ್ಬೋದು ನೀವು RHS ಇಲ್ಲಿ 19 ಐತಿ ಇಲ್ಲಿ 35 ಐತಿ ಜಾಸ್ತಿ ಇಲ್ಲಿ ಐತಿ. ಸೊ ಇದ್ರೊಳಗೆ ಈ ಈಕ್ವೇಶನ್ ಒಳಗೆ ಈ ಈಕ್ವೇಶನ್ ಸಬ್ಟ್ರಾಕ್ಟ್ ಯಾಕೆ ಮಾಡಬೇಕು, ಡೈರೆಕ್ಟ್ a and a ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವೆ. ಹೌದಾ 35 minus 19 ಎಷ್ಟಾಗ್ತೈತಿ 16 ಆಗ್ತದೆ. 16 ಈಕ್ವಲ್ಸ್ 8d ಒಳಗಡೆ 4d ಹೋತಂತಂದ್ರೆ 4d ಉಳಿತೈತಿ ಮತ್ತೆ a ಮತ್ತೆ a ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವೆ. ಸೊ d ಡೈರೆಕ್ಟ್ಲಿ ಯಾರಿಗೆ ಈಕ್ವಲ್ ಆತ್ರಿ 4 ಈಕ್ವಲ್ ಆತ್. ಹೌದಾ d 4 ಈಕ್ವಲ್ ಆತಂತಂದ್ರೆ ನಿಮಗೆ ಏನ್ ಫೈಂಡ್ ಮಾಡೋದನ್ನ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡೋದನ್ನ ಅದೇ ಆಪ್ಷನ್ ಬಿ. ಒಂದೊಂದ್ಸಲ ಟರ್ಮ್ ಫೈಂಡ್ ಮಾಡಂತಾನ ಯಾವುದೋ ಒಂದು ಬೇರೆ ಟರ್ಮ್ ಅವಾಗ a ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಈ d ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದು ಈ ಈಕ್ವೇಶನ್ ಒಳಗಡೆ 4 4s are 16 19 minus 16 ಅಂದ್ರೆ 19 minus 16 ಅಂತಂದ್ರೆ 3 ಬರುತ್ತೆ. a is equal to 3 d is equal to 4 ಗೊತ್ತೈತಿ. ಯಾವ ಟರ್ಮ್ ಕೇಳಿರ್ತಾನ ಆ ಟರ್ಮ್ ಫೈಂಡ್ ಮಾಡಿಬಿಟ್ರೆ ಮುಗಿದೋತು. Find the sum of all odd numbers between 1 and 50. Odd numbers ಅಂದ್ರೆ ಯಾವ್ಯಾವ್ರಿ 1 3 5 7 ಹೌದಾ ಸೊ ಆನ್ ಅಪ್ ಟು 50 ಅಂತಂದ್ರೆ ಲಾಸ್ಟ್ ನಂಬರ್ ಯಾವ್ದಾತು 49 ಆತ. ಫಸ್ಟ್ ಟರ್ಮ್ ಗೊತ್ತೈತಿ ಮತ್ತೆ ಲಾಸ್ಟ್ ಟರ್ಮ್ ಗೊತ್ತೈತಿ. 1 to 50 ಅಂತಂದ್ರ ಆಡ್ ನಂಬರ್ಸ್ ಎಷ್ಟಾದ್ರಿ 25 ಆಡ್ ನಂಬರ್ಸ್ ಅದು ಹೌದೇನಿಲ್ಲ 25 ಆಡ್ ನಂಬರ್ಸ್ ಇರ್ತಾವ 25 ಇವನ್ ನಂಬರ್ಸ್ ಇರ್ತಾವ 25 ಆಡ್ ನಂಬರ್ಸ್ ಇರ್ತಾವ. ಹಾಗಾದ್ರೆ 25 ಟರ್ಮ್ಸ್ ಅಂತ ಗೊತ್ತಾಯ್ತು. S25 ಫೈಂಡ್ ಮಾಡ್ಬೇಕು ನೀವು. ಈಗ S25 is equals to 25 divided by 2 into a ಎಷ್ಟೈತಿ 1 plus last term is 49. 1 plus 49 is 50. 15 2 ಇಂದ ಡಿವೈಡ್ ಮಾಡಿದ್ರೆ 25 ಆಯ್ತು. 25 into 25 ಎಷ್ಟಾಯ್ತು 625. 25 ಸ್ಕ್ವೇರ್ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ 625 is the correct answer. Option B. Insert 3 arithmetic means between 5 and 25. ಈ ರೀತಿ ಕೇಳಿದಾಗ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಂಬರ್ ಯಾವ್ದು ಕೊಟ್ಟಾನ 5 25. ಫಸ್ಟ್ ನಂಬರ್ 5 ಬರೀರಿ, ಲಾಸ್ಟ್ ನಂಬರ್ 25 ಬರೀರಿ. ಅದ್ರ ಮಧ್ಯೆ ಎಷ್ಟು ಅರಿಥಮೆಟಿಕ್ ಮೀನ್ಸ್ ಇನ್ಸರ್ಟ್ ಮಾಡ್ಬೇಕ 3 ಅಂತಂದ್ರೆ A1 A2 ಮತ್ತೆ A3 3 ಅರಿಥಮೆಟಿಕ್ ಮೀನ್ ಇನ್ಸರ್ಟ್ ಮಾಡ್ಬೇಕು.
D1 ಸಿಕ್ತಂದ್ರ ಜಸ್ಟ್ ನೀವು ಈ ನಂಬರ್ ಆಡ್ ಮಾಡಿದಂದ್ರ ನೆಕ್ಸ್ಟ್ ಅರಿಥಮೆಟಿಕ್ ಮೀನ್ ಸಿಗ್ತದೆ A1 ಸಿಗ್ತದೆ. ಅದಕ್ಕೆ ಡಿ ಆಡ್ ಮಾಡಿದ್ರೆ ನೆಕ್ಸ್ಟ್ ಸಿಗ್ತದೆ, ಇದಕ್ಕೆ ಡಿ ಆಡ್ ಮಾಡಿದ್ರೆ ನೆಕ್ಸ್ಟ್ ಸಿಗುತ್ತೆ. ಹೌದಾ? ಸೊ D1 ಫೈಂಡ್ ಮಾಡ್ಬೇಕು. ಆಲ್ರೆಡಿ ಎ ಗೊತ್ತೈತಿ ಫಸ್ಟ್ ಟರ್ಮ್ 5 ಅಂತ ಹೇಳಿ. ಇದು ಎಷ್ಟನೇ ಟರ್ಮ್ ಆಗ್ತದೆ ನೋಡ್ರಿ, ಕೌಂಟ್ ಮಾಡ್ರಿ. 1 2 3 4 5 ಫಿಫ್ತ್ ಟರ್ಮ್ ಆಗ್ತದೆ. ಫಿಫ್ತ್ ಟರ್ಮ್ ಈಸ್ 25. ಅಂದ್ರೆ ಫಿಫ್ತ್ ಟರ್ಮ್ ಹೆಂಗ್ ಬರೀತೀರಿ, A ಪ್ಲಸ್ 4D ಅಂತ ಬರೀತೀರಿ ನೀವು. A ಪ್ಲಸ್ 4D ಅಂತಂದ್ರೆ A ಎಷ್ಟೈತಿ 5, 5 ಪ್ಲಸ್ 4D is equals to 25. 4D is equals to 25 minus 5 is 20. ಹಂಗಾದ್ರೆ D is equals to ಏನಾಗ್ತದೆ ಹೇಳ್ರಿ, 20 divided by 4. 4 1s are 4 5s are. D is equal to 5 ಸಿಕ್ತು. ಇದಕ್ಕೆ 5 ಆಡ್ ಮಾಡ್ರಿ. 5 ಆಡ್ ಮಾಡಿರಿ ಅಂತಂದ್ರೆ ಏನ್ ಬಂತು, ಈ ನಂಬರ್ 10 ಬಂತು. ಮತ್ ಇದಕ್ಕೆ 5 ಆಡ್ ಮಾಡ್ರಿ, ಅವಾಗ ಏನ್ ಬರ್ತತಿ, ಈ ನಂಬರ್ 15 ಬರ್ತತಿ. ಹೌದಾ? ಮತ್ ಇದಕ್ಕೆ 5 ಆಡ್ ಮಾಡಿದ್ರೆ ಏನಾಗುತ್ತೆ, 15 ಪ್ಲಸ್ 5 20 ಆಗ್ತತಿ. ಸೊ ರಿಕ್ವೈರ್ಡ್ 3 ಅರಿಥಮೆಟಿಕ್ ಮೀನ್ಸ್ ಯಾವುದು, 10 15 20. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಫೈಂಡ್ ದಿ ಕಾಮನ್ ರೇಷಿಯೋ ಆಫ್ ದಿ GP. ಇದನ್ನ ನೀವು ಫೈಂಡ್ ಮಾಡಬಹುದು. ಜಸ್ಟ್ ಡಿವೈಡ್ ಬೈ ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್. 15 ಡಿವೈಡ್ ಬೈ 5 ಈಸ್ 3. ಸೊ ಕಾಮನ್ ರೇಷಿಯೋ ಏನು, ಆಪ್ಷನ್ ಬಿ ಆಗ್ತದೆ. ಫೈಂಡ್ ದಿ ಸೆವೆಂತ್ ಟರ್ಮ್ ಆಫ್ GP. A7 ಫೈಂಡ್ ಮಾಡ್ಬೇಕ. A ಇಂಟು R. R ಅಂದ್ರೆ 3 ಡಿವೈಡ್ ಬೈ 1 is 3 raised to the power n minus 1. n minus 1 ಅಂದ್ರೆ 6 ಆಗ್ತದೆ. 7 minus 1 6 ಆಗ್ತದೆ. 3 power 6 ಎಷ್ಟು ಆಗ್ತೈತೆ ನೋಡ್ರಿ, ಫೈಂಡ್ ಮಾಡ್ರಿ, ಕಮೆಂಟ್ ಮಾಡಿ ಆನ್ಸರ್ ತಿಳಿಸ್ರಿ. ಫೈಂಡ್ ದ ಸಮ್ ಟು ಇನ್ಫಿನಿಟಿ ಆಫ್ ದಿ GP. ಎಸ್ ಇನ್ಫಿನಿಟಿ ಫೈಂಡ್ ಮಾಡ್ಬೇಕಾದ್ರೆ A ಅಂದ್ರೆ 1 ಡಿವೈಡ್ ಬೈ 1 minus 1 by 3. ಕರೆಕ್ಟ್. ಸೊ 1 minus 1 by 3 is 2 by 3. LCM ತಗೋತೀರಿ, ಇದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡ್ತೀರಿ. 3 minus 1 ಅಂದ್ರೆ 2 ಆಗ್ತದೆ. 1 divided by 2 by 3. Denominator of denominator goes to the numerator. So answer is 3 by 2. Option A ಆಗ್ತದೆ ನೋಡ್ರಿ. If the third term of GP is 20 and the sixth term is 160. ಎಷ್ಟನೇ ಟರ್ಮ್, ಥರ್ಡ್ ಟರ್ಮ್ ಎಷ್ಟು ಕೊಟ್ಟಾರ್ರಿ, 20 ಅಂತ ಕೊಟ್ಟಾರ. ನೆಕ್ಸ್ಟ್ ಸಿಕ್ಸ್ತ್ ಟರ್ಮ್ ಈಸ್ 160. A6 160 ಅಂತ ಕೊಟ್ಟಾರ. A3 ಹೆಂಗ್ ಫೈಂಡ್ ಮಾಡ್ತೀರಿ, AR raised to the power 3 ಕಿಂತ ಒಂದು ಕಡಿಮೆ, AR square is equal to 20. ನೆಕ್ಸ್ಟ್ ಇದು ಹೆಂಗ್ ಫೈಂಡ್ ಮಾಡ್ತೀರಿ, AR raised to the power 5 is 160. ಡಿವೈಡ್ ಮಾಡ್ರಿ, 160 20 ಇಂದ ಡಿವೈಡ್ ಮಾಡ್ರಿ, AR raised to the power 5 ಡಿವೈಡ್ ಬೈ AR ಸ್ಕ್ವೇರ್ ಮಾಡ್ರಿ. GP ಬರ್ತಂದ್ರೆ ಡಿವಿಷನ್ ನೆನ್ಪಿಡ್ಕೋಬೇಕು. ಎರಡು ಬೇರೆ ಬೇರೆ ಟರ್ಮ್ ಕೊಟ್ಟಾರ ಅಂತಂದ್ರೆ ಯೂಶಲಿ ನಾವು ಡಿವೈಡ್ ಮಾಡ್ತೀವಿ. ಹೌದಾ? ಸೊ 160 ಡಿವೈಡ್ ಬೈ 20, 0 0 ಕ್ಯಾನ್ಸಲ್ ಆಯ್ತು, 8 ಬಂತ. 8 ಯಾರಿಗೆ ಈಕ್ವಲ್ ಇರ್ತದೆ, ಇದು AR is to the power 5 ಡಿವೈಡ್ ಬೈ AR ಸ್ಕ್ವೇರ್ ಈಕ್ವಲ್ ಇರ್ತದೆ. A ಕ್ಯಾನ್ಸಲ್ ಆಯ್ತು, R ಸ್ಕ್ವೇರ್, ಇದರೊಳಗಿನ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಕ್ಯೂಬ್ ಉಳಿತು. R ಕ್ಯೂಬ್ ಇಸ್ ಈಕ್ವಲ್ಸ್ ಟು 8 ಅಂತಂದ್ರೆ 8 ಹೆಂಗ್ ಬರೀತೀರಿ, 2 ಕ್ಯೂಬ್ ಅಂತ ಬರೀತೀರಿ. ಪವರ್ಸ್ ಸೇಮ್ ಅದಾವ, ಬೇಸ್ ಈಕ್ವೇಟ್ ಮಾಡಿದ್ರೆ R is equal to 2. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ ದಿ GP. ಇದನ್ನ ನೀವು ಫೈಂಡ್ ಮಾಡ್ರಿ. ನೆಕ್ಸ್ಟ್ ಇಫ್ x, x plus 3, x plus 9 are in GP, find x ಅಂತ. ಅಂದ್ರೆ x plus 3 ಏನಾಗ್ತದ, ಈ x plus 3 ಇದು ಜಾಮೆಟ್ರಿಕ್ ಮೀನ್ ಆಗ್ತದ್ರಿ. 3 ಟರ್ಮ್ಸ್ ಅದಲ್ಲಿ x, x plus 3, x plus 9 ಅಂತ ಹೇಳಿ. ಇವು 3 ಟರ್ಮ್ಸ್ ಜಾಮೆಟ್ರಿಕ್ ಮೀನ್ ಯಾವ್ದಾಗ್ತದೆ, ಈ 2 ಟರ್ಮ್ ಜಾಮೆಟ್ರಿಕ್ ಮೀನ್ ಅಂದ್ರೆ x ಮತ್ತೆ x plus 9 ಜಾಮೆಟ್ರಿಕ್ ಮೀನ್ x plus 3 ಆಗ್ತದೆ. ಸೊ x plus 3 ಯಾರಿಗೆ ಈಕ್ವಲ್ ಆಗ್ತೈತಿ, ಅಥವಾ x plus 3 ಹೋಲ್ ಸ್ಕ್ವೇರ್ ಯಾರಿಗೆ ಈಕ್ವಲ್ ಆಗ್ತೈತಿ, x ಇಂಟು x plus 9 ಈಕ್ವಲ್ ಆಗ್ತದೆ. ಹೌದಾ? ಎಲ್ಲಿಂದ ಬರೆದ್ರಿ ಸರ್, G is equal to ರೂಟ್ ಓವರ್ AB. ಎರಡು ಸೈಡ್ ಸ್ಕ್ವೇರ್ ಮಾಡಿದ್ರೆ G ಸ್ಕ್ವೇರ್ is equals to AB ಆಗ್ತೈತಿ. AB ನ ನಾನು x ಮತ್ತೆ x plus 9 ಅಂತ ತಗೊಂಡಿದ್ದೀನಿ. ಇದನ್ನ ಎಕ್ಸ್ಪಾಂಡ್ ಮಾಡ್ರಿ. A plus B whole square, x square plus 9 plus 3 2s are 6x. X into x is x square plus 9x. x square cancel ಆಗುತ್ತೆ. ಸೊ ಉಳಿತೇನು, 9x minus 6x is equals to 3x. 3x is equal to 9. x is equal to 9 divided by 3 is 3. So x value find ಮಾಡೋದ್ರಿಂದ ಆಪ್ಷನ್ A is the correct answer. Which of these sequences is GP? ಇದನ್ನ ನೀವು ಆನ್ಸರ್ ಮಾಡಿ ಹುಡುಕಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ.
ಫೈಂಡ್ ದ ಜಿ ಎಮ್ ಆಫ್ 9 and 16. ಜಿ ಎಮ್ ಹೆಂಗ್ ಫೈಂಡ್ ಮಾಡ್ತೀರಿ, ಜಸ್ಟ್ ರೂಟ್ ತಗೊಂತೀರಿ, ಎರಡೂದ್ರದ್ದು ಪ್ರಾಡಕ್ಟ್ ತಗೊಂಡ್ಬಿಡ್ತೀರಿ. 9 into 16. 9 into 16 ಎಷ್ಟಾಗ್ತತಿ? 144. 144 ಅದ್ರದ ಸ್ಕ್ವೇರ್ ರೂಟ್ ತಗೊಂಡ್ರ ಅಂತಂದ್ರೆ 12 ಈಕ್ವಲ್ ಆಗ್ತದೆ. 12 ಸ್ಕ್ವೇರ್ ಏನು 144 ಆಗ್ತದೆ, ಹೌದಾ? ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಜಿ ಪಿ 2, 8, 32, 2048 ಅಂತಂದ. ಸೊ ಹಂಗಾದ್ರೆ 8 ಡಿವೈಡ್ ಬೈ 2 ಆರ್ ಫೈಂಡ್ ಮಾಡ್ಕೊಡ್ರಿ. 2 1s are 2 4s are r is equals to 4. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ನಾನು ಎ nth ಟರ್ಮ್ ನನಗೆ ಗೊತ್ತಿಲ್ಲ. ಎ ಆರ್ ರೇಸ್ ಟು ದಿ ಪವರ್ n minus 1 ಇದು ಯಾರು ಈಕ್ವಲ್ ಐತಂತ? 2048 ಈಕ್ವಲ್ ಐತಂತ. ಎ ವ್ಯಾಲ್ಯೂ ಎಷ್ಟು? 2 ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಆರ್ ಎಷ್ಟು ಫೈಂಡ್ ಮಾಡಿದಿರಿ? 4 ಫೈಂಡ್ ಮಾಡಿರಿ. ರೇಸ್ ಟು ದಿ ಪವರ್ n minus 1 is equals to ಏನಾಗ್ತಿದ್ದು? 2048. 2 1s are 1024. 1024. ಇದನ್ನು 4 ಅನ್ನ ಹಿಂಗ್ ಬರೀತೀರ ನೋಡ್ರಿ, 2 ಸ್ಕ್ವೇರ್. ಯಾಕಂತ ಹೇಳ್ತೇನೆ ನಾನು. ರೇಸ್ ಟು ದಿ ಪವರ್ ಏನೈತಿದು? n minus 1 ಅಂತ ಐತಿ, ಹೌದಾ? ಮತ್ತೆ ಇದನ್ನ ಹೆಂಗ್ ಬರಿಬಹುದು? 1024 ನ 2 ರೇಸ್ ಟು ದಿ ಪವರ್ 10 ಅಂತ ಬರಿಬಹುದು. ಹಂಗಾದ್ರೆ ಈಗೇನಾತ್ ನೋಡ್ರಿ, ಇದು ಬೇಸ್ ಸೇಮ್ ಆಗ್ತಾ ಇಲ್ಲಿ. ಪವರ್ಸ್ ನೀವು ಎರಡು ಮಲ್ಟಿಪ್ಲೈ ಮಾಡ್ಬಿಡ್ರಿ, ಏನಾಗ್ತೈತಿ? 2 ರೇಸ್ ಟು ದಿ ಪವರ್ 2 into n minus 1 is equals to 2 ರೇಸ್ ಟು ದಿ ಪವರ್ 10 ಆತ. ಬೇಸ್ ಸೇಮ್ ಐತಿ, ಪವರ್ಸ್ ನ ಈಕ್ವೇಟ್ ಮಾಡ್ರಿ. ಜಸ್ಟ್ 2 into n minus 1 is equal to 10. 2 1s are 2 5s are. ಆ ಮೈನಸ್ 1 ಒಂದು ಆ ಕಡೆ ಕಳಿಸ್ರಿ, n is equal to 6 ಆಗ್ತದೆ. 6th term of GP ಎಷ್ಟಾಗಿರ್ತೈತಿ? 2048 ಆಗಿರ್ತೈತಿ. ಆಪ್ಷನ್ ಬಿ is the correct answer. So with this we will conclude the today's session. In the next session we will deal with some difficult or advanced level questions of KEA.